Hello everyone, welcome back to my channel. So already ನಮಗೆ 8th ಸ್ಟ್ಯಾಂಡರ್ಡ್ ಮೌಲ್ಯಾಂಕನ ಪರೀಕ್ಷೆ ಅಂದರೆ ಅಸೆಸ್ಮೆಂಟ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ. ಮ್ಯಾಥ್ಸ್ ಎಕ್ಸಾಮಿನೇಷನ್ ಬಂದುಬಿಟ್ಟು 30th ಮಾರ್ಚ್ ಅಂದರೆ ಥರ್ಸ್ಡೇಗೆ ಫ್ರಮ್ 10:30 to 12:30 ಇದೆ. ನಮಗೆ ಬಾಕಿ ಎಲ್ಲ ಎಕ್ಸಾಮ್ಸು ಆಫ್ಟರ್ನೂನ್ ಸೆಷನಲ್ಲಿರುತ್ತೆ, ದಟ್ ಈಸ್ 2:30 to 4:30. ಬಟ್ ಮ್ಯಾಥ್ಸ್ ಎಕ್ಸಾಮ್ ಮಾತ್ರ ಮಾರ್ನಿಂಗ್ ಇದೆ 10:30 to 12:30. ಸೊ ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಕಮಲಾಪುರ ಜಿಲ್ಲೆ ಕಲಬುರಗಿ. ಸೊ ಇವರಿಂದ ಬಿಟ್ಟಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಕಲಬುರಗಿ ಡಯಟಿಂದ ನಮಗೆ 2 ಮಾಡೆಲ್ ಕ್ವಶನ್ ಪೇಪರ್ಸ್ನ ಬಿಟ್ಟಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಫಸ್ಟ್ ಮಾಡೆಲ್ ಪೇಪರ್, ನೆಕ್ಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಸಾಲ್ವ್ ಸೆಕೆಂಡ್ ಮಾಡೆಲ್ ಪೇಪರ್. ಸೊ ಇದರಿಂದ ನಿಮಗೆ ನಿಮ್ಮ ಮೇನ್ ಎಕ್ಸಾಮಿನೇಷನ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ಬರುವಂತಹ ಕ್ವಶನ್ನು ಮಾಡೆಲ್ ಕ್ವಶನ್ಸ್ ಆಗಿರುತ್ತೆ. ಸೊ ಇದು ನಿಮಗೆ ಎಕ್ಸಾಮಿಗೆ ಬರುತ್ತೆ ಅಂಥೇಳಿ 100% ನಾವು ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಈ ಸ್ಯಾಂಪಲ್ಲಿರುವಂತಹ ಪ್ರಾಬ್ಲಮ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಸೊ ಇವಾಗ ಫಸ್ಟ್ ನಮಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಏನಿದೆ ಇದು ನಮಗೆ ಏನು ಕರ್ನಾಟಕ ಸ್ಟೇಟ್ ಲೆವೆಲ್ ಬೋರ್ಡಿಂದ ಏನು ಬಿಟ್ಟಿದೆ ಮಾಡೆಲ್ ಪೇಪರು ಅದೇ ಪ್ಯಾಟ್ರನಲ್ಲಿ ನಮಗೆ ಇದೆ. ಸೊ ಇವಾಗ ಫಸ್ಟು 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿದೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ ಇದೆ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಈಸ್. ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಈಸ್ 1. ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ 1. ಅದೇ ನಮಗೆ ಅಡಿಟಿವ್ ಐಡೆಂಟಿಟಿ ಅಂತ ಕೇಳಿದ್ರೆ 0 ಅಂತ ಹೇಳಿ ಆನ್ಸರ್ ಬರಿತೀವಿ. ನೆಕ್ಸ್ಟ್, ಇನ್ ದ ಕ್ಯೂಬ್ ಆಫ್ 7 ದ ಡಿಜಿಟ್ ಇನ್ ಇಟ್ಸ್ ಯೂನಿಟ್ ಪ್ಲೇಸ್ ಈಸ್. ಕ್ಯೂಬ್ ಆಫ್ 7 ಅಂತ ಹೇಳಿದ್ರೆ 7 ಕ್ಯೂಬ್. ಸೊ 7 ಕ್ಯೂಬ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ 7 into 7. ಸೊ 7 7s are 49. 49 into 7 ಅಂತ ಹೇಳಿದ್ರೆ 7 9s are 63, 3 6 ಕ್ಯಾರಿ, 7 4s are 28, 28 plus 6 ಅಂತ ಹೇಳಿದ್ರೆ 34. ಸೊ ಇಲ್ಲಿ ನಮಗೆ ಯೂನಿಟ್ ಪ್ಲೇಸಲ್ಲಿ ಏನಿದೆ 3 ಇದೆ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್, ಎ 3. ನೆಕ್ಸ್ಟ್, ಕ್ಯೂಬ್ ಆಫ್ ರೂಟ್ 64. ಸೊ ಕ್ಯೂಬ್ ರೂಟ್ ಆಫ್ 64 ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಬೈ ಪ್ರೈಮ್ ಫ್ಯಾಕ್ಟರೈಸೇಷನ್. 64ನ ನಾವು ಪ್ರೈಮ್ ನಂಬರ್ಸಿಂದ ಇವಾಗ ಫ್ಯಾಕ್ಟರೈಸ್ ಮಾಡ್ತಾ ಹೋಗ್ತೀವಿ. ದಟ್ ಈಸ್ 64 ನಮಗೆ ಯಾವುದರಿಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. 2 3s are 6, 2 2s are 4. ಅಗೇನ್ 2 ಇಂದ ಡಿವೈಡ್ ಆಗುತ್ತೆ. 2 1s are 2. ಇಲ್ಲಿ 3ಯಲ್ಲಿ 2 ಹೋದರೆ 1 ಉಳಿಯುತ್ತೆ, 12 ಆಗುತ್ತೆ. 2 6s are 12. ದೆನ್ 2 8s are 16. 2 4s are 8. ದೆನ್ 2 2s are 4. ಸೊ 3 2 ಇಂದ 1 2 ತೊಗೊಳ್ತೀವಿ. ಅಗೇನ್ 3 2 ಇಂದ 1 2 ತೊಗೊಳ್ತೀವಿ. ಸೊ 2 into 2 is 4. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ಅದರ್ವೈಸ್ ಯು ಕ್ಯಾನ್ ಡೈರೆಕ್ಟ್ಲಿ ನಿಮಗೆ ಕ್ಯೂಬ್ ರೂಟ್ 64 ವ್ಯಾಲ್ಯೂ ಗೊತ್ತಿತ್ತು ಅಂತ ಹೇಳಿದ್ರೆ ಡೈರೆಕ್ಟ್ 4 ಅಂತ ಬರಿಬೋದು. ಬೈ ಚಾನ್ಸ್ ನಿಮಗೆ ಕ್ಯೂಬ್ ರೂಟ್ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಕೊಳ್ತೀವಿ. ನೆಕ್ಸ್ಟ್, fourth question, if y minus 6 is equals to 5 then the value of y is. So if y minus 6 is equals to 5, value of y ವ್ಯಾಲ್ಯೂ ಬೇಕು. ಸೊ y ನ ಹಾಗೆ ಇಟ್ಕೊಳ್ಳೋಣ. 5 ಈ ಮೈನಸ್ 6 ಈ ಕಡೆ ಹೋದ್ರೆ ಏನಾಗುತ್ತೆ ಪ್ಲಸ್ 6. ಸೊ 5 plus 6 is 11. ಸೊ y is equals to 11 is the answer. Option C is the answer. Next, the value of 3 to the power 7 divided by 3 to the power of 2 ಅಂದರೆ 3 square is. ಸೊ ಇಲ್ಲಿ ನಾವು ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ವಿ ನೋ ದ ಐಡೆಂಟಿಟಿ, ದಟ್ ಈಸ್ ಎ ಪವರ್ ಎಮ್ ಡಿವೈಡೆಡ್ ಬೈ ಎ ಪವರ್ ಎನ್ ಇಸ್ ಈಕ್ವಲ್ಸ್ ಟು ಎ ಪವರ್ ಎಮ್ ಮೈನಸ್ ಎನ್. ಸೊ ಇಲ್ಲಿ ನಮಗೆ ಎರಡು ಬೇಸ್ ಸೇಮ್ ಇದೆ, ಪವರ್ಸ್ ಡಿಫ್ರೆಂಟ್ ಇದೆ. ಸೊ ಅಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎ ಪವರ್ ಎಮ್ ಮೈನಸ್ ಎನ್ ಪವರ್ಸ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಇಲ್ಲಿ 3 to the power of 7 divided by 3 square is equals to, ಇದನ್ನು ಹೇಗೆ ಬರೀತೀವಿ ಅಂದರೆ 3 to the power of 7 minus 2. ಸೊ ವಿಚ್ ಈಸ್ ಈಕ್ವಲ್ಸ್ ಟು 3 to the power of 7 minus 2 ಅಂತ ಹೇಳಿದ್ರೆ 5. ಸೊ 3 to the power of 5 ವ್ಯಾಲ್ಯೂ ಇವಾಗ ಫೈಂಡ್ ಔಟ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, 3ನ 5 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 3 into 3 into 3 into 3 into 3. ಸೊ 3 3s are 9, 3 3s are 9, 9 into 9 into 3 ಉಳಿಯುತ್ತೆ. ಸೊ ಅಗೇನ್ 9 9s are 81 into 3. ಸೊ ಇವಾಗ ಮಲ್ಟಿಪ್ಲೈ ಮಾಡಿದ್ರೆ 3 1s are 3, 8 3s are 24, 243. ಆಪ್ಷನ್ ಡಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ 6th ಕ್ವಶನ್ ಏನಿದೆ, 4 ಕ್ಯೂಬ್ ಇಂಟು 4 to the power of 5 ಇಂಟು 4 to the power of 12 ಈಸ್ ಈಕ್ವಲ್ಸ್ ಟು. ಸೊ ಇದು ನಮಗೆ ಇಲ್ಲೇನಿದೆ, ಇಲ್ಲಿ 3 ಟರ್ಮ್ಸಲ್ಲೂ ಏನಿದೆ ಬೇಸ್ ಸೇಮ್ ಇದೆ, ಪವರ್ಸು ಡಿಫ್ರೆಂಟ್ ಇದೆ. ಸೊ ಹೀಗಿದ್ದಾಗ ನಮಗೆ ಐಡೆಂಟಿಟಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಎ ಪವರ್ ಎಮ್ ಇಂಟು ಎ ಪವರ್ ಎನ್ ವಿಚ್ ಈಸ್ ಈಕ್ವಲ್ಸ್ ಟು ಎ ಪವರ್ ಎಮ್ ಪ್ಲಸ್ ಎನ್. ಸೊ ಇಲ್ಲಿ 3 ಟರ್ಮ್ಸ್ ಇದೆ ಅಷ್ಟೇ. ಅವಾಗ ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ 4 ಬೇಸ್ನ ಹಾಗೆ ಇಟ್ಕೊಳ್ತೀವಿ, ಪವರ್ಸ್ನ ಆ್ಯಡ್ ಮಾಡ್ತೀವಿ. ದಟ್ ಈಸ್ 3 ಪ್ಲಸ್ 5 ಪ್ಲಸ್ 12. ಸೊ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 12 ಪ್ಲಸ್ 5 ಎಷ್ಟಾಗುತ್ತೆ 17. 17 ಪ್ಲಸ್ 3 ಅಂತ ಹೇಳಿದ್ರೆ ಎಷ್ಟಾಗುತ್ತೆ 20. ಸೊ ದಟ್ ಈಸ್ 4 to the power of 20 is the answer. That is option A is the answer. Next 7th one, expanded form of 4x square minus 9y square is. So ಈ 4x square
ಮೈನಸ್ 9y². ಇದನ್ನು ನಾವು ಹೇಗೆ ಬರಿಬೋದು ಅಂತ ಹೇಳಿದ್ರೆ 4ನ ಸ್ಕ್ವೇರ್ ಫಾರ್ಮಲ್ಲಿ ಹೇಗೆ ಬರಿತೀವಿ ಅಂತ ಹೇಳಿದ್ರೆ ನಾವು 2² ಅಂತ ಹೇಳಿ ಬರಬಹುದು. ನೆಕ್ಸ್ಟ್ x² ಆ್ಯಸ್ ಇಟ್ ಈಸ್ ಮೈನಸ್ 9ನ ನಾವು ಸ್ಕ್ವೇರ್ ಫಾರ್ಮಲ್ಲಿ ಹೇಗೆ ಬರಿತೀವಿ 3² ಸೊ ಇವಾಗ 2² x²ನ ನಾವು ಹೇಗೆ ಬರಿತೀವಿ 2x² ಮೈನಸ್ 3² ಹೇಗೆ ಬರಿತೀವಿ 3y² ದಟ್ ಈಸ್ a² ಮೈನಸ್ b² ಫಾರ್ಮಲ್ಲಿ ಬರುತ್ತೆ. ಸೊ a² ಮೈನಸ್ b² ಅಂತ ಹೇಳಿದ್ರೆ ಫಾರ್ಮುಲಾ ಏನಂತ ಹೇಳಿದ್ರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ. ಸೊ ಇಲ್ಲಿ a ಜಾಗದಲ್ಲಿ 2x ಇದೆ, b ಜಾಗದಲ್ಲಿ 3y ಇದೆ. ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ ಬರೆದ್ರೆ ಏನಾಗುತ್ತೆ 2x ಪ್ಲಸ್ 3y ಇಂಟು 2x ಮೈನಸ್ 3y ಇಸ್ ದ ಆನ್ಸರ್. ಸೊ 2x ಪ್ಲಸ್ 3y option D. 2x plus 3y into 2x minus 3y option D is the answer. Next, 8th one, sum of 4 interior angles of a rhombus. So rhombus ಅಂತ ಹೇಳಿದ್ರೆ it is a quadrilateral. ಸೊ ನಮಗೆ quadrilateral ಇಂದು interior angle sum ಯಾವಾಗಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ 360 ಡಿಗ್ರಿ. ಸೊ ಆಪ್ಷನ್ ಎ ಇಸ್ ದ ಆನ್ಸರ್. ಅದೇ ಟ್ರಯಾಂಗಲ್ ಕೇಳಿದ್ರು ಅಂತ ಹೇಳಿದ್ರೆ 180 ಡಿಗ್ರಿ. ದಟ್ ಮೇ ಬಿ ನಮಗೆ ಯಾವುದೇ ಟೈಪ್ ಆಗಿರ್ಬೋದು, ಕ್ವಾಡ್ರಿಲ್ಯಾಟ್ರಲ್ಲು, ರೆಕ್ಟ್ಯಾಂಗಲ್, ಸ್ಕ್ವೇರ್, ಕೈಟ್, ಪ್ಯಾರಲೋಗ್ರಾಮ್, ಟ್ರ್ಯಾಪಿಸಿಯಮ್ ಯಾವುದೇ ಟೈಪ್ ಕೇಳಿ, ಬಟ್ ಇದು ಕ್ವಾಡ್ರಿಲ್ಯಾಟ್ರಲ್ ಆಗಿತ್ತು ಅಂತ ಹೇಳಿದ್ರೆ ಅದರ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಯಾವಾಗಲೂ ನಮಗೆ 360 ಡಿಗ್ರಿ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಎ ಇಸ್ ದ ಆನ್ಸರ್. ಅದೇ ನಮಗೆ ಟ್ರಯಾಂಗಲ್ ಅಂತ ಹೇಳಿ ಕೇಳಿದ್ರು ಅಂತ ಹೇಳಿದ್ರೆ 180 ಡಿಗ್ರಿ. Next, 9th one, the 3 interior angles of a quadrilateral are 70 degree, 80 degree, 110 degree. Then the fourth angle is, so ಇಲ್ಲಿ just ಹೇಳಿದ್ವಿ ನಾವು sum of quadrilateral ಅಂದರೆ sum of interior angle of quadrilateral is 360 degree. ಸೊ ಇಲ್ಲಿ 3 angles ಕೊಟ್ಟಿದ್ದಾರೆ 70, 80, 110. ಸೊ ಇದಿಷ್ಟನ್ನು ಆ್ಯಡ್ ಮಾಡಿದರೆ 70 ಪ್ಲಸ್ 80 ಪ್ಲಸ್ 110 ಆ್ಯಂಡ್ ನಮಗೆ ಫೋರ್ತ್ ಆ್ಯಂಗಲ್ ಗೊತ್ತಿಲ್ಲ, ಅದನ್ನು ಎಕ್ಸ್ ಅಂತ ಹೇಳಿ ತೊಗೊಳ್ಳೋಣ. ಸೊ ಇಲ್ಲಿ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 110 ಪ್ಲಸ್ 80 ಅಂತ ಹೇಳಿದ್ರೆ 190, 190 ಪ್ಲಸ್ 70 ಅಂತ ಹೇಳಿದ್ರೆ 260. ಸೊ ಇದೇನಾಗುತ್ತೆ, ಸೊ ಇದನ್ನು ನೆಕ್ಸ್ಟ್ ಪೇಜಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇದೇನಾಗುತ್ತೆ 360 ಈಸ್ ಈಕ್ವಲ್ಸ್ ಟು 70 ಪ್ಲಸ್ 80 ಪ್ಲಸ್ 110 ಪ್ಲಸ್ ಎಕ್ಸ್. ಸೊ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಆಫ್ ಕ್ವಾಡ್ರಿಲೇಟರ್ 4 ಆ್ಯಂಗಲ್ಸು 360 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಇವಾಗ ಇದಿಷ್ಟು ಮೂರನ್ನ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ 110 ಪ್ಲಸ್ 80 ಅಂತ ಹೇಳಿದ್ರೆ 190, 190 ಪ್ಲಸ್ 70 ಅಂತ ಹೇಳಿದ್ರೆ 260 ಪ್ಲಸ್ ಎಕ್ಸ್. ಸೊ ಇಲ್ಲಿ 360 ಈಸ್ ಈಕ್ವಲ್ಸ್ ಟು 260 ಪ್ಲಸ್ ಎಕ್ಸ್ ಆಗುತ್ತೆ. ಸೊ ನಮಗೆ ಎಕ್ಸ್ ಅಷ್ಟೇ ಬೇಕು, ಅವಾಗ ಏನಾಗುತ್ತೆ 360, ಈ 260 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 260. ಸೊ 360ಯಲ್ಲಿ 260 ಹೋದರೆ ಆನ್ಸರ್ ಎಷ್ಟು 100 ಡಿಗ್ರಿ. ಸೊ ಫೋರ್ತ್ ಆ್ಯಂಗಲ್ ಈಸ್ 100. ಆಪ್ಷನ್ ಸಿ ಇಸ್ ದ ಆನ್ಸರ್. 10th ಒನ್ ಏನಿದೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರೆಗ್ಯುಲರ್ ಕ್ವಾಡ್ರಿಲ್ಯಾಟ್ರಲ್. ಸೊ ರೆಗ್ಯುಲರ್ ಅಂತ ಹೇಳಿ ವರ್ಡ್ ಬಂತು ಅಂದರೆ ಒಂದು ನೆನ್ಪಿಟ್ಕೊಳ್ರಿ, ರೆಗ್ಯುಲರ್ ಮೀನ್ಸ್ ಆಲ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆರ್ ಈಕ್ವಲ್. ದಟ್ ಮೇ ಬಿ ಪಾಲಿಗಾನ್ಸ್, ಕ್ವಾಡ್ರಿಲ್ಯಾಟ್ರಲ್, ಟ್ರಯಾಂಗಲ್, ಅಲ್ಲಿ ನಮಗೆ ಯಾವುದೇ ಶೇಪ್ ಇರಲಿ ರೆಗ್ಯುಲರ್ ಅಂತ ಹೇಳಿ ವರ್ಡ್ ಬಂತು ಅಂತ ಹೇಳಿದ್ರೆ ದಟ್ ಶುಡ್ ಬಿ ಆಲ್ ಆ್ಯಂಗಲ್ಸ್ ಆ್ಯಂಡ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ನಮಗೆ 4 ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ ದೇ ಹ್ಯಾವ್ ಗಿವನ್, ದಟ್ ಈಸ್ ಸ್ಕ್ವೇರ್, ರೆಕ್ಟ್ಯಾಂಗಲ್, ರೋಂಬಸ್ ಆ್ಯಂಡ್ ಕೈಟ್. ಸೊ ಈ 4ರಲ್ಲಿ ನಮಗೆ ಆಲ್ ಸೈಡ್ಸ್ ಆ್ಯಂಡ್ ಆಲ್ ಆ್ಯಂಗಲ್ಸ್ ಈಕ್ವಲ್ ಆಗಿರೋದು ಅಂತ ಹೇಳಿದ್ರೆ ಸ್ಕ್ವೇರಿಗೆ, ದೇರ್ ಫೋರ್ ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ 11th ಒನ್, ಮಿನಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಎ ಕ್ವಾಡ್ರಿಲ್ಯಾಟ್ರಲ್. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಮಿನಿಮಮ್ 5 ಎಲಿಮೆಂಟ್ಸ್ ಬೇಕಾಗುತ್ತೆ. ದೇರ್ ಫೋರ್ ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ 12th ಒನ್, 2 cubes each of sides 10 cm are placed to one adjacent to other to form a cuboid, then the total surface area of a cuboid formed is, ಅಂದರೆ there is a 2 cubes. ಸೊ ಇದು this is 1 cube and another cube. ಸೊ ಎರಡೂ ನಮಗೇನಿರುತ್ತೆ ಈ ರೀತಿ ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ. ಜಾಯಿಂಟ್ ಆದಮೇಲೆ ಇಲ್ಲೇನು ಕೊಟ್ಟಿದ್ದಾರೆ ಮತ್ತೆ ಈಚ್ ಆಫ್ ಸೈಡ್ 10 ಸೆಂಟಿಮೀಟರ್. ಸೊ ನಮಗೆ ಎರಡು ಕ್ಯೂಬಿಂದು ಸೈಡ್ಸು, ಸೊ ಇದು 10 ಸೆಂಟಿಮೀಟರ್ 10 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅಂದರೆ ನಮಗೆ, ಸೊ ಇಲ್ಲಿ ಎಲ್ಲ ಸೈಡ್ಸು 10 ಸೆಂಟಿಮೀಟರ್ ಆಗುತ್ತೆ. ಸೊ ಇದು ಕೂಡ 10 10 10 ಆಗಿರುತ್ತೆ. ಸೊ ಹಾಗಿದ್ರೆ ಇಲ್ಲೇನು ಫೈಂಡ್ ಔಟ್ ಮಾಡಬೇಕು ನಾವು, form a cuboid, then the total surface area of the cuboid formed is, total surface area of this cuboid. ಸೊ ಇಲ್ಲಿ ನಮಗೆ ಇದು ಲೆಂತ್ ಆಗುತ್ತೆ. ಸೊ ಲೆಂತ್ ಎಷ್ಟಾಗುತ್ತೆ ನಮಗೆ 10 + 10 20 ಸೆಂಟಿಮೀಟರ್ ಆಗುತ್ತೆ. ದೆನ್ ಹೈಟ್ ಇಲ್ಲಿ ಸೇಮ್ ಇರುತ್ತೆ, h 10 ಸೆಂಟಿಮೀಟರ್. ದೆನ್ ಬ್ರೆಡ್ ಕೂಡ ಸೇಮ್ ಇರುತ್ತೆ, b = 10 ಸೆಂಟಿಮೀಟರ್. ಸೊ ನಾವು ವಿ ಹ್ಯಾವ್ ಟು ಫೈಂಡ್ a total surface area of cuboid. Total surface area of cuboid is equals to, ಸೊ ಇಲ್ಲಿ
ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನು 2 ಇಂಟು LB ಪ್ಲಸ್ BH ಪ್ಲಸ್ HL. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್ ವಿ ಗೆಟ್ 2 ಇಂಟು L ಅಂತ ಹೇಳಿದರೆ ಎಷ್ಟು 20 ಇಂಟು B ಅಂತ ಹೇಳಿದ್ರೆ 10 ಪ್ಲಸ್ B ಅಂತ ಹೇಳಿದ್ರೆ 10 ಇಂಟು H ಅಂತ ಹೇಳಿದ್ರೆ ಅಗೇನ್ 10 ಪ್ಲಸ್ H ಅಂದರೆ 10 ಇಂಟು B ಅಂತ ಹೇಳಿದ್ರೆ 20. ಸೊ ಇಲ್ಲಿ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ. ಸೊ 2 ಇಂಟು ಇಲ್ಲಿ ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ಎಲ್ಲ ಟರ್ಮ್ಸಿಂದು, ಆಮೇಲೆ ಅಡಿಷನ್ ಮಾಡಬೇಕು. ಸೊ 20 ಇಂಟು 10 2 1s 2 zeros ಇದೆ 2 zeros ಪ್ಲಸ್ 10 ಇಂಟು 10 100 ಪ್ಲಸ್ 10 ಇಂಟು 20 200. ಸೊ ನಾವು ಆ್ಯಡ್ ಆಲ್ ದೀಸ್ ಟರ್ಮ್ಸ್. ಸೊ 2 ಇಂಟು 200 ಪ್ಲಸ್ 100 300 300 ಪ್ಲಸ್ 200 500. ಸೊ 500 ಇಂಟು 2 ಅಂತ ಹೇಳಿದ್ರೆ 5 2s 10 2 zeros ಇದೆ 0 1000 centimeter square. ಸೊ ಟೋಟಲ್ surface area of this cube is 1000 centimeter square. Option B is the answer. Next, 13th one. A cuboid of length, breadth and height is 20 centimeter, 8 centimeter and 5 centimeter respectively. Then the volume of the cuboid is. So volume of cuboid formula ಏನು L into B into H. So they have given length 20 into breadth 8 into height 5. ಸೊ ಇವಾಗ 20ನ ಹಾಗೆ ಇಟ್ಕೊಳ್ಳೋಣ ಇಂಟು 8 5s 40. ಸೊ ಇಲ್ಲಿ 2 4s 8 2 zeros ಇದೆ 2 zeros 800 centimeter cube. ಸೊ ಆಪ್ಷನ್ B is the answer. ಇಲ್ಲಿ ನೋಡಿ ಸರ್ಫೇಸ್ ಏರಿಯಾ ಅಂತ ಬಂತು ಅಂತ ಹೇಳಿದ್ರೆ ಸೆಂಟಿಮೀಟರ್ ಸ್ಕ್ವೇರ್, ಏರಿಯಾ ಅಂತ ಬಂತು ಹೇಳಿದ್ರೆ ಸೆಂಟಿಮೀಟರ್ ಸ್ಕ್ವೇರ್, ಅದೇ ನಮಗೆ ವಾಲ್ಯೂಮ್ ಅಂತ ಬಂದರೆ ಸೆಂಟಿಮೀಟರ್ ಕ್ಯೂಬ್. ಸೊ ಇಲ್ಲಿ 800 ಸೆಂಟಿಮೀಟರ್ ಕ್ಯೂಬ್ ಇದೆ 800 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಸೊ ಇದನ್ನು ನೀವು ಆನ್ಸರ್ ಹಾಕಿದ್ರೆ ಅಂತ ಹೇಳಿದ್ರೆ ರಾಂಗ್ ಆಗುತ್ತೆ. ವಾಲ್ಯೂಮ್ ಅಂತ ಕೇಳಿದರೆ ಯಾವಾಗಲೂ ಕ್ಯೂಬಿಕ್ ಯೂನಿಟ್ ಇರುತ್ತೆ, ಏರಿಯಾ ಅಂತ ಕೇಳಿದ್ರೆ ಸ್ಕ್ವೇರ್ ಯೂನಿಟ್ ಇರುತ್ತೆ, ಇದು ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ಏನಿದೆ 14th one. The total surface area of a cylinder of radius r and height in square unit is. So total surface area of a cylinder is 2 pi r into h plus r. Option A is the answer. Then pi r square h ಇದು ನಮಗೆ ವಾಲ್ಯೂಮ್ ಆಫ್ ಸಿಲಿಂಡರ್ ಬರುತ್ತೆ. ಸೊ ಆಪ್ಷನ್ ಎ ಏನು 2 pi r into h plus r is the answer. Next, the value of square root 81 plus square root 121. So square root 81 value is to 9 because 9 9s are 81 plus square root 121 value is to 11 11 11s are 121. So ಇಲ್ಲಿ ನೀವು ಸ್ಕ್ವೇರ್ ಅಂಡ್ ಸ್ಕ್ವೇರ್ ರೂಟ್ಸ್ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ಸು ಮಿನಿಮಮ್ ಅಂದರೂ 1 to 20 ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ 9 plus 11 is 20. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ 16th one. A power m ಇಂಟು ಬಿ ಪವರ್ ಎಮ್. ಸೊ ಇಲ್ಲಿ ನೋಡಿ ಬೇಸ್ ಡಿಫ್ರೆಂಟ್ ಇದೆ, ಎ ಬಿ ಇದೆ, ಪವರ್ಸು ಸೇಮ್ ಇದೆ ಎಮ್ ಎಮ್. ಸೊ ಈ ರೀತಿ ಇದ್ದಾಗ ನಾವು ಇದನ್ನು ಹೇಗೆ ಬರಿತೀವಿ ಅಂತಂದರೆ ಎ ಬಿ ಹೋಲ್ ಟು ದಿ ಪವರ್ ಆಫ್ ಎಮ್. ಸೊ ಆಪ್ಷನ್ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ 17th one. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ಸ್ ಟು. ಸೊ ಇದನ್ನು ನಾವು ಫಾರ್ಮುಲಾ ಹೇಗೆ ಬರಿತೀವಿ ಅಂತ ಹೇಳಿದ್ರೆ ಸೊ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಇದು ಐಡೆಂಟಿಟಿ ಫಾರ್ಮುಲಾ, ದಟ್ ಈಸ್ ಆಪ್ಷನ್ ಬಿ ಬರುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ. ಆಪ್ಷನ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ 18th one. ಕೋಆರ್ಡಿನೇಟ್ಸ್ ಆಫ್ ದ ಆರಿಜಿನ್ ಈಸ್. ಕೋಆರ್ಡಿನೇಟ್ ಆಫ್ ದ ಆರಿಜಿನ್ ಅಂತ ಹೇಳಿದ್ರೆ ನಮಗೆ ಎಕ್ಸ್ ಆಕ್ಸಿಸು ವೈ ಆಕ್ಸಿಸು ಜಾಯ್ನ್ ಆಗುತ್ತೆ, ಈ ಪಾಯಿಂಟಿಗೆ ಆರಿಜಿನ್ ಅಂತ ಕರಿತೀವಿ. ಈ ಪಾಯಿಂಟಲ್ಲಿ ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಎರಡು 0 0 ಆಗಿರುತ್ತೆ. ಸೊ ಕೋಆರ್ಡಿನೇಟ್ ಆಫ್ ದ ಆರಿಜಿನ್ ಈಸ್ 0 0. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ದ ಚಾರ್ಟ್ ಗಿವನ್ ಈಸ್ ಪೈ ಚಾರ್ಟ್, ಹಿಸ್ಟೋಗ್ರಾಮ್, ಬಾರ್ ಚಾರ್ಟ್, ಡಬಲ್ ಬಾರ್ ಚಾರ್ಟ್. ಸೊ ಇಲ್ಲಿ ನೋಡ್ರಿ ಇಲ್ಲಿ ನಮಗೆ ಬಾರ್ ಇದೆ. ಸೊ ಹಿಸ್ಟೋಗ್ರಾಮ್ ಅಂತ ಹೇಳಿದ್ರೆ ಏನಿರುತ್ತೆ ನಮಗೆ, ಸೊ ಈ ರೀತಿ ಕಂಟಿನ್ಯೂಯಸ್ ಬಾರ್ಸ್ ಬರುತ್ತೆ. ಆ್ಯಂಡ್ ಬರೀ ಜಸ್ಟ್ ಬಾರ್ ಗ್ರಾಫ್ ಅಂತ ಹೇಳಿದ್ರೆ ಈ ರೀತಿ ಸಿಂಗಲ್ ಬಾರ್ ಗ್ರಾಫ್ ಬರುತ್ತೆ. ದೆನ್ ಪೈ ಚಾರ್ಟ್ ಅಂತ ಹೇಳಿದ್ರೆ ನಮಗೆ ಸರ್ಕಲಲ್ಲಿ ಇರುತ್ತೆ. ಇಲ್ಲಿ ನಮಗೆ ಏನಿದೆ 2 ಬಾರ್ಸ್ ನಮಗೆ ಜಾಯಿಂಟ್ ಇದೆ ಆ್ಯಂಡ್ ಮಿಡಲಲ್ಲಿ ಗ್ಯಾಪ್ಸ್ ಇದೆ, ದಟ್ ಮೀನ್ಸ್ ಇಟ್ ಈಸ್ ಅ ಡಬಲ್ ಬಾರ್ ಚಾರ್ಟ್. ಆಪ್ಷನ್ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ ದ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ಸ್ 20 to 30 ಈಸ್. ಅಂದರೆ ಈ 20 to 30 ಕ್ಲಾಸ್ ಇಂಟರ್ವಲ್ಸ್ದು ಸೈಜ್ ಎಷ್ಟು ಅಂದರೆ 30 - 20 ಮಾಡಬೇಕಷ್ಟೇ. 30 - 20 ಅಂದರೆ ಎಷ್ಟು 10. ಆಪ್ಷನ್ ಸಿ ಇಸ್ ದ ಆನ್ಸರ್. ಸೊ ಇದಿಷ್ಟು ನಮಗೆ 20 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಯಿತು. ನೆಕ್ಸ್ಟ್ 2 marks ಕ್ವಶನ್ ನೋಡೋಣ. ಏನಿದೆ, ಫೈಂಡ್ ದ 4 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 2/3 ಆ್ಯಂಡ್ 3/2. ಸೊ ಇಲ್ಲಿ ಈ ರೀತಿ ಕೊಟ್ಟರು ಅಂದರೆ 2/3 ಆ್ಯಂಡ್ 3/2. ಸೊ ಇಲ್ಲಿ ಫಸ್ಟ್ ಡಿನಾಮಿನೇಟರ್ಸ್ನ ಸೇಮ್ ಮಾಡ್ಕೊಬೇಕು. ಸೊ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಏನಿದೆ 3 ಇದೆ, ಇಲ್ಲಿ 2 ಇದೆ, ಎರಡು ಡಿನಾಮಿನೇಟರ್ ಸೇಮ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಬರೋದು ಕಾಮನ್ ಫ್ಯಾಕ್ಟರ್ ಯಾವುದು ಅಂತ ಹೇಳಿದ್ರೆ ಇವೆರಡಕ್ಕೂ ನಮಗೆ ಕಾಮನ್ ಮಲ್ಟಿಪಲ್ ಅಂತ ಹೇಳಿದ್ರೆ 6 ಬರುತ್ತೆ. 3 2s 6 2 3s 6. ಇದನ್ನು ನಾವು ಚೆಕ್ ಮಾಡಿದ್ವಿ ಅಂತ ಹೇಳಿದ್ರೆ 2/3 ಇಂಟು
ಏನು ಮಾಡ್ತೀವಿ 3 2 ಆಗಬೇಕು 6 ಆಗಬೇಕು ಅಂದರೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ 2/2. ಸೊ ಅವಾಗ ಏನಾಗುತ್ತೆ 2 2s are 4 ಡಿವೈಡೆಡ್ ಬೈ 3 2s are 6. ಸಿಮಿಲರ್ಲಿ 3/2. ಸೊ ಇದು 2 6 ಆಗಬೇಕು ಅಂದರೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 3 ಆಗುತ್ತೆ. ಸೊ 3 3s are 9 ಡಿವೈಡೆಡ್ ಬೈ 2 3s are 6. ಸೊ ಎರಡರದ್ದು ಡಿನಾಮಿನೇಟರ್ ಸೇಮ್ ಆಯಿತು. ಇವಾಗ ಇಷ್ಟು ಇವೆರಡು ನಡುವೆ ಬರುವಂಥ ನಂಬರ್ಸ್ ಏನಾಗುತ್ತೆ ನಮಗೆ 5/6, 6/6, 7/6 and 8/6. These are the 4 rational numbers between 2/3 and 3/2. ಸೊ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಫಸ್ಟು ನಮಗೆ ಡಿನಾಮಿನೇಟರ್ಸು ಸೇಮ್ ಆಗಬೇಕು. ಅದಕ್ಕೆ ನಾವು ಏನು ಮಾಡ್ತೀವಿ ಸೇಮ್ ನಂಬರಿಂದ ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಿಕೊಂಡು ಸೇಮ್ ಡಿನಾಮಿನೇಟರಿಗೆ ಕನ್ವರ್ಟ್ ಮಾಡಿಕೊಂಡು ಆ ಎರಡೂ ನಂಬರ್ಸ್ ನಡುವೆ ಇವಾಗ 4 ಮತ್ತು 9 ಬಂದಿದೆ ಅವೆರಡು ಮಿಡಲಲ್ಲಿ ಬರುವಂಥ ನಂಬರ್ಸ್ನ ಡಿನಾಮಿನೇಟರ್ ಏನಿರುತ್ತೆ ಅದಕ್ಕೆ ಡಿವಿಷನ್ ಕೊಡ್ತಾ ಬರ್ಕೊಳ್ತಾ ಹೋದರೆ ನಮಗಲ್ಲಿ ಆನ್ಸರ್ ಸಿಗುತ್ತೆ. Simplify 66pq² r³ divided by 11qr². ಸೊ ಇದನ್ನು ನಾವು ಹೇಗೆ ಬರ್ಕೋಬೋದು ಅಂತ ಹೇಳಿದ್ರೆ ವಿಚ್ ಈಸ್ ಈಕ್ವಲ್ಸ್ ಟು 66pq² r³ divided by 11qr². So which is equals to 66 can be written as 11 into 6. 11 6 are 66 into p as it is into q² can be written as q into q into r³ can be written as r into r divided by 11 as it is because ಅದು ನಮಗೆ ಏನು ಸ್ಪ್ಲಿಟ್ ಮಾಡಿ ಬರೆಯೋಕ್ಕಾಗೋದಿಲ್ಲ. ದೆನ್ q ಕೂಡ ಹಾಗೆ ಇಂಟು r² ನ ಹೇಗೆ ಬರಿತೀವಿ r into r. ಸೊ ಇಲ್ಲಿ 11 get cancel, 1q get cancel, r again 1r get cancel. ಸೊ ರಿಮೈನಿಂಗ್ ಏನು 6 ಉಳಿತು. ದೆನ್ p then q and then r. 6pqr is the answer. Next, find the cube root of 3375 by factorization method. ಸೊ ಇಲ್ಲಿ 3375. ಸೊ ಇದು ನಮಗೆ ಯಾವ ಒಂದು ಪ್ರೈಮ್ ನಂಬರಿಂದ ಹೋಗುತ್ತೆ ಅಂತ ಹೇಳಿದ್ರೆ 5 ಇಂದ ಹೋಗುತ್ತೆ. ಸೊ 5 ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇವಾಗ ಇದನ್ನು 5 ಇಂದ ಡಿವೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 5 6 30, 3 ಉಳಿಯುತ್ತೆ 37 ಆಗುತ್ತೆ. ಸೊ 5 7s are 35, 37ಅಲ್ಲಿ 35 ಇತ್ತು ಅಂದರೆ 2 ಉಳಿಯುತ್ತೆ 25 ಆಗುತ್ತೆ. 5 5s are 25. ಅಗೇನ್ ಇಲ್ಲಿ ಲಾಸ್ಟಿಗೆ 5 ಬಂತು 5 ಇಂದ ಡಿವೈಡ್ ಆಗುತ್ತೆ. 5 1s are 5, ಇಲ್ಲಿ 1 ಉಳಿಯುತ್ತೆ 17 ಆಗುತ್ತೆ. 5 3s are 15, 2 ಉಳಿಯುತ್ತೆ 25, 5 5s are 25, 135 ಆಯಿತು. ಅಗೇನ್ 5 ಇಂದ ಡಿವೈಡ್ ಆಗುತ್ತೆ. 5 2s are 10, 3 ಉಳಿಯುತ್ತೆ 35, 5 7s are 35. ಸೊ ಇಲ್ಲಿ 27 ಬಂತು. ಇವಾಗ ಇದು 5 ಇಂದ ಡಿವೈಡ್ ಆಗಲ್ಲ. ಪ್ರೈಮ್ ನಂಬರ್ಸ್ ಬೇರೆ ಯಾವ್ದು ಬರುತ್ತೆ ನಮಗೆ 2 3 5 7 11. ಸೊ ದೀಸ್ ಆರ್ ದಿ ಪ್ರೈಮ್ ನಂಬರ್. ಸೊ ಇಲ್ಲಿ 2 ಇಂದ ಡಿವೈಡ್ ಆಗಲ್ಲ ಬಿಕಾಸ್ ಇಟ್ ಈಸ್ ಆಡ್ ನಂಬರ್. ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತೆ. ಸೊ 3 9s are 27, ಅಗೇನ್ 3 3s are 9. ಸೊ ನೆಕ್ಸ್ಟ್ ಇದನ್ನು ಹೇಗೆ ಬರಿತೀವಿ 3 1s are 3. ಸೊ ಇವಾಗ 3375 ಕ್ಯಾನ್ ಬಿ ರಿಟರ್ನ್ ಆ್ಯಸ್. ಸೊ ಆರ್ಡರ್ ವೈಸ್ ಬರ್ಕೋಣ. 3 into 3 into 3 3 3 ಇದೆ. 3 into 3 into 3 into 5 ಎಷ್ಟಿದೆ 1 2 3. ಸೊ 5 into 5 into 5. ಸೊ ಇದನ್ನು ಇವಾಗ ಕ್ಯೂಬ್ ರೂಟ್ ಬರ್ಕೊಂಡ್ವಿ ಅಂದರೆ 3375 ಈಸ್ ಈಕ್ವಲ್ಸ್ ಟು ಇಲ್ಲಿ 3 ಸೇಮ್ ನಂಬರ್ಸಿಂದ ನಾವು ಒಂದು ನಂಬರ್ ಬರ್ಕೊತೀವಿ. ಇಲ್ಲಿ 3 3s ಇದೆ ಅದರಿಂದ 1 3 ಬರ್ಕೊತೀವಿ. ದೆನ್ 5 ಎಷ್ಟಿದೆ ನಮಗೆ 3 ಇದೆ. ಸೊ 3 5s ಇಂದ 1 5 ಬರ್ಕೊತೀವಿ. ಸೊ ಇಂಟು 5. ಸೊ 3 5s are 15. ಕ್ಯೂಬ್ ರೂಟ್ ಆಫ್ 3375 is 15 is the answer. Next, is 392 is a perfect cube? If not, find the smallest natural number by which 392 must be multiplied so that the product of is a perfect ಕ್ಯೂಬ್. ಸೊ ಅಂತ ಹೇಳಿದರೆ ಇಲ್ಲಿ ಫಸ್ಟು ನಾವೇನು ಮಾಡಬೇಕು ನಮಗೆ ಕ್ಯೂಬ್ ರೂಟ್ ಏನೇ ಬಂತು ಅಂತ ಹೇಳಿದ್ರು ಅದು ರಿಲೇಟೆಡ್ ಕ್ವಶನ್ ಬಂತು ಅಂದರೆ ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಬೇಕು. ಸೊ ಇಲ್ಲಿ 392. ಸೊ ಇದು ನಮಗೆ ಯಾವ ಪ್ರೈಮ್ ನಂಬರಿಂದ ಡಿವೈಡ್ ಆಗುತ್ತೆ 2 ಇಂದ ಡಿವೈಡ್ ಆಗುತ್ತೆ. ಸೊ ಇವಾಗ ಇದನ್ನು 2 ಇಂದ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಅವಾಗ ಏನಾಗುತ್ತೆ 2 1s are 2, 1 ಉಳಿಯುತ್ತೆ 19 ಆಗುತ್ತೆ. 2 9s are 18, ಅಗೇನ್ 1 ಉಳಿಯುತ್ತೆ 12 ಆಗುತ್ತೆ. 2 6s are 12. ಮತ್ತೆ ಇದನ್ನು 2 ಇಂದ ಡಿವೈಡ್ ಮಾಡಿದ್ರೆ 2 9s are 18, ಇಲ್ಲಿ 1 ಉಳಿಯುತ್ತೆ 16 ಆಗುತ್ತೆ. 2 8s are 16. ದೆನ್ 2 4s are 8, 1 ಉಳಿಯುತ್ತೆ 18, 2 9s are 18. ಸೊ ಇವಾಗ ಇದು 49 ನಮಗೆ 7 ಇಂದ ಹೋಗುತ್ತೆ. 7 7s are 49. ಸೊ ಅಗೇನ್ 7 1s are 7. ಸೊ 392 ಕ್ಯಾನ್ ಬಿ ರಿಟರ್ನ್ ಆಸ್ 2 into 2 into 2 into 7 into 7. ಸೊ ಇಲ್ಲಿ ನೋಡಿ ಕ್ಯೂಬ್ ರೂಟ್ ಬರಬೇಕು ಅಂತ ಹೇಳಿದರೆ ನಮಗೆ 3 ಸೇಮ್ ನಂಬರ್ಸ್ ಇರಬೇಕು. ಸೊ ಇಲ್ಲಿ 3 2s ಇದೆ. ಸೊ ಅದರಿಂದ 1 2 ಬರ್ಕೊತೀವಿ. ದೆನ್ ಇಲ್ಲಿ 7 2 ಅಷ್ಟೇ ಇದೆ. ಸೊ ಇಲ್ಲಿ ನಮಗೆ ಇನ್ನೊಂದು 7 ಇದ್ದಿದ್ರೆ ಇದೇನಾಗ್ತಿತ್ತು ಪರ್ಫೆಕ್ಟ್ ಕ್ಯೂಬ್ ಆಗ್ತಿತ್ತು. ಸೊ ಇಲ್ಲಿ ಏನು ಬರಿತೀವಿ ದೇರ್ ಫೋರ್ 392 ಈಸ್ ನಾಟ್
ಪರ್ಫೆಕ್ಟ್ ಕ್ಯೂಬ್. ಇಟ್ ಈಸ್ ನಾಟ್ ಪರ್ಫೆಕ್ಟ್ ಕ್ಯೂಬ್. ಸೊ ಇಲ್ಲಿ ನಮಗೆ ಯಾವ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಇದು ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ? 7ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಪರ್ಫೆಕ್ಟ್ ಕ್ಯೂಬ್ ಆಗುತ್ತೆ. ಅದಕ್ಕೆ ಏನು ಬರ್ತೀವಿ, ದೇರ್ ಫೋರ್ 7 should be multiplied 7 should be multiplied to get perfect cube ಅಂತ ಹೇಳಿ ಬರಿತೀವಿ. ನೆಕ್ಸ್ಟ್ 23rd ಕ್ವಶನ್, ರೈಟ್ ಎನಿ ಟೂ ಪ್ರಾಪರ್ಟೀಸ್ ಆಫ್ ಎ ಪ್ಯಾರಲೋಗ್ರಾಮ್. ಸೊ ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ. ನಮಗೆ ಆಲ್ ದ ಕ್ವಾಡ್ರಿಲ್ಯಾಟ್ರಲ್ಸ್ ಆಲ್ ದ ಟೈಪ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್ ಇಂದು ಪ್ರಾಪರ್ಟೀಸ್ ನೋಡ್ಕೊಳ್ರಿ. ಸೊ ಮಾಡೆಲ್ ಪೇಪರಲ್ಲಿ ರಾಂಬಸ್ ಕೇಳಿದ್ರು. ಸೊ ಇಲ್ಲಿ ಪ್ಯಾರಲೋಗ್ರಾಮ್ ಇದೆ. ಸೊ ಫಸ್ಟ್ ಪ್ರಾಪರ್ಟಿ ಏನಂತ ಹೇಳಿದ್ರೆ ಆಪೋಸಿಟ್ sides are parallel and equal. ಪ್ಯಾರಲಲ್ ಇರುತ್ತೆ ಆ್ಯಂಡ್ ಜೊತೆಗೆ ಈಕ್ವಲ್ ಇರುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಆಪೋಸಿಟ್ angles are equal. So these are the two properties of a parallelogram. Next, write the number of faces, vertices and edges of a cuboid and verify Euler's formula. So cuboid ಅಂತ ಹೇಳಿದ್ರೆ ನಮಗೆ ಯಾವ ರೀತಿ ಬರುತ್ತೆ ಅಂದರೆ, this is ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡಲ್ಲಿ ನಮಗೆ ಫೇಸಸ್ ಎಷ್ಟು ಬರುತ್ತೆ? ಫ್ರಂಟ್ ಒಂದು ಫೇಸು, ಬ್ಯಾಕ್ ಒಂದು ಫೇಸು, 2 ಆಯಿತು. ದೆನ್ ಸೈಡ್ಸು 3, 4, ಟಾಪ್ ಒಂದು, ಬಾಟಮ್ ಒಂದು. ಸೊ 6 ಫೇಸಸ್ ಎಷ್ಟು ನಮಗೆ? 6 ಫೇಸಸ್. ಆ್ಯಂಡ್ ದೆನ್ ವರ್ಟಿಸಸ್ ಅಂತ ಹೇಳಿದ್ರೆ ಪಾಯಿಂಟ್ಸು 1, 2, 3, 4, 5, 6, 7, 8. ಸೊ ವರ್ಟಿಸಸ್ ಎಷ್ಟು ನಮಗೆ? 8. ಆ್ಯಂಡ್ ದೆನ್ ಸೊ ಇಲ್ಲಿ ಎಡ್ಜಸ್ ಎಷ್ಟಾಗುತ್ತೆ? 1, 2, 3, 4, 5, 6, 7, 8, 9, 10, 11, 12. ಸೊ ಟೋಟಲ್ ಎಡ್ಜಸ್ ಎಷ್ಟು? 12. ಸೊ ಇವಾಗ ಯೂಲರ್ಸ್ ಫಾರ್ಮುಲಾ ನಾವು ಹೇಗೆ ಬರೀತೀವಿ ಅಂತ ಹೇಳಿದ್ರೆ, ವಿ ಪ್ಲಸ್ ಎಫ್ ಇಸ್ ಈಕ್ವಲ್ಸ್ ಟು ಇ ಪ್ಲಸ್ 2. ಸೊ ಇಲ್ಲಿ ವಿ ಅಂತ ಹೇಳಿದ್ರೆ ವರ್ಟಿಸಸ್ ಎಷ್ಟಿದೆ? 8 ಪ್ಲಸ್ ಫೇಸಸ್ 6 ಇಸ್ ಈಕ್ವಲ್ಸ್ ಟು ಎಡ್ಜಸ್ 12 ಪ್ಲಸ್ 2. ಸೊ 8 ಪ್ಲಸ್ 6 ಎಷ್ಟಾಗುತ್ತೆ ನಮಗೆ? 14 ಇಸ್ ಈಕ್ವಲ್ಸ್ ಟು 12 ಪ್ಲಸ್ 2 14. ಸೊ ಯೂಲರ್ಸ್ ಫಾರ್ಮುಲಾ ನಮಗೆ ಸ್ಯಾಟಿಸ್ಫೈ ಆಯಿತು. Next question, 24th one, find the value of x in the given figure. So they have given figure. So ಇಲ್ಲಿ 4 angles ಇದೆ, 90 degree, 60 degree, 100 degree and ಇದು x. So we know that the sum of exterior angle of any polygon. So you can take any polygon. ಸೊ ಅದರದ್ದು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂದರೆ ಆಚಿರುವಂತಹ ಎಲ್ಲ ಆ್ಯಂಗಲ್ಸ್ ಇಂದು ಸಮ್ಮು ನಮಗೆ 360 ಡಿಗ್ರಿ ಆಗಿರುತ್ತೆ. ಸೊ ಇಲ್ಲಿ ಕ್ವಾಡ್ರಿಲ್ಯಾಟ್ರಲ್ ಇದೆ, ನಮಗೆ ಕ್ವಾಡ್ರಿಲ್ಯಾಟ್ರಲ್ ಬಿಟ್ಟು ಹೆಕ್ಸಾಗಾನ್, ಪೆಂಟಾಗಾನ್, ಆಕ್ಟಾಗಾನ್ ಯಾವುದೇ ಶೇಪ್ ಕೊಡಲಿ ಅದು ನಮಗೆ ಏನಾಗಿರುತ್ತೆ? 360ನೇ ಆಗಿರುತ್ತೆ. ಸೊ ಇಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ 60 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 100 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 360 ಡಿಗ್ರಿ. ರೀಸನ್ ಎಂತಿದ್ರೆ ಸಮ್ ಆಫ್ exterior angle of a polygon is 360 degree. ಸೊ ಇವಾಗ ಇದನ್ನು ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ 100 ಪ್ಲಸ್ 60 160, 160 ಪ್ಲಸ್ 90 ಅಂತ ಹೇಳಿದ್ರೆ 250 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 360. ಸೊ ಎಕ್ಸ್ ಅಷ್ಟೇ ಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 360 ಈ ಪ್ಲಸ್ 250 ಈ ಕಡೆ ಏನಾಗುತ್ತೆ? ಮೈನಸ್ 250. ಸೊ ಇದೇನಾಗುತ್ತೆ? 360 ಡಿವೈಡೆಡ್ ಬೈ 250 ಮೈನಸ್ ಮಾಡಿದ್ರೆ 0, 6ಅಲ್ಲಿ 5 ಹೋದರೆ 1, 3ಅಲ್ಲಿ 2 ಹೋದರೆ 1. ಸೊ 110. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 110 ಡಿಗ್ರಿ. ನೆಕ್ಸ್ಟ್ ಸಿಂಪ್ಲಿಫೈ 5/8 ಹೋಲ್ ಟು ದಿ ಪವರ್ ಆಫ್ -7 ಇಂಟು 8/5 ಹೋಲ್ ಟು ದಿ ಪವರ್ ಆಫ್ -5. ಸೊ ಇದನ್ನು ನಾವು ಹೇಗೆ ಬರಿಬೋದು ಅಂತೇಳಿ ಇಲ್ಲಿ ನೋಡಿ, ಇಲ್ಲಿ 5/8 ಇದೆ, ಇಲ್ಲಿ 8/5 ಇದೆ. ಸೊ ಒಂದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 5/8 ಹೋಲ್ ಟು ದಿ ಪವರ್ ಆಫ್ -7 ಇಂಟು 8/5 ಹೋಲ್ ಟು ದಿ ಪವರ್ ಆಫ್ -5. ಸೊ 5/8ನ ಹಾಗೆ ಬರ್ಕೊಳ್ಳೋಣ. 5/8 ಹೋಲ್ ಟು ದಿ ಪವರ್ ಆಫ್ -7 ಇಂಟು ಈ 8/5ನ ನಾವು ರೆಸಿಪ್ರೋಕಲ್ ತೊಗೊಂಡ್ರೆ ಏನಾಗುತ್ತೆ? 5/8 ಆಗುತ್ತೆ. ಆ್ಯಂಡ್ ಇಲ್ಲಿ ನೆಗೆಟಿವಲ್ಲಿರುವಂತಹ ಪವರು ಪಾಸಿಟಿವ್ ಆಗುತ್ತೆ. ಸೊ ನಮಗೆ ಐಡೆಂಟಿಟಿ ಇದೆ, a ಬೈ ಬಿ ಹೋಲ್ ಟು ದಿ ಪವರ್ ಆಫ್ -m ಇಸ್ ಈಕ್ವಲ್ಸ್ ಏನಾಗುತ್ತೆ? b ಬೈ a ಹೋಲ್ ಟು ದಿ ಪವರ್ ಆಫ್ m ಅಂತೇಳಿ ಬರಿತೀವಿ. ಆ ಐಡೆಂಟಿಟಿ ಯೂಸ್ ಮಾಡಿಕೊಂಡು ಇಲ್ಲಿ ಏನು ನಾವು ರೆಸಿಪ್ರೋಕಲ್ ತೊಗೊಂಡು ಪವರ್ನ ಪಾಸಿಟಿವ್ ಮಾಡ್ಕೊಂಡ್ವಿ. ಇವಾಗ ಇಲ್ಲಿ ನೋಡಿ ಬೇಸ್ ಸೇಮ್ ಇದೆ. ಸೊ ಬೇಸ್ ಸೇಮ್ ಇದ್ದು ಪವರ್ಸ್ ಡಿಫ್ರೆಂಟ್ ಇದ್ದರೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಮಲ್ಟಿಪ್ಲಿಕೇಶನ್ ಇದೆ, a ಪವರ್ m ಇಂಟು a ಪವರ್ n ಈ ಫಾರ್ಮೆಟಲ್ಲಿ ಇದೆ ಇದು. ಸೊ ಇದನ್ನು ಹೇಗೆ ಬರಿತೀವಿ? a ಪವರ್ m ಪ್ಲಸ್ n. ಸೊ ಇದನ್ನು ಇಲ್ಲಿ a ಜಾಗದಲ್ಲಿ ಏನಿದೆ? 5/8
8. ಸೊ ಹೋಲ್ ಟು ದಿ ಪವರ್ ಆಫ್ ಏನಾಗುತ್ತೆ m ಅಂತ ಹೇಳಿದ್ರೆ -7 ಪ್ಲಸ್ n ಅಂತ ಹೇಳಿದ್ರೆ 5. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 5/8 ಹೋಲ್ ಟು ದಿ ಪವರ್ ಆಫ್. ಸೊ -7 ಪ್ಲಸ್ 5 ಅಂತ ಹೇಳಿದ್ರೆ -2, ಆರ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಪಾಸಿಟಿವ್ ಇದ್ರಲ್ಲಿ ಬರ್ಕೊಬೇಕು ಅಂತ ಹೇಳಿದ್ರೆ 8/5 ಹೋಲ್ ಟು ದಿ ಪವರ್ ಆಫ್ 2. ಸೊ ಇಲ್ಲಿ ಸ್ಟಾಪ್ ಮಾಡಿದ್ರು ನಡೆಯುತ್ತೆ. ಇಲ್ಲಿ ನಮಗೆ ಪವರ್ ಪಾಸಿಟಿವಲ್ಲೇ ಬರಬೇಕು ಅಂತ ಹೇಳಿದ್ರೆ ಇದು -2ನ +2 ಮಾಡಿ ರೆಸಿಪ್ರೋಕಲ್ ತೊಗೊಳ್ತೀವಿ ಅಷ್ಟೇ. ಸೊ ನೆಕ್ಸ್ಟ್ ಏನಿದೆ, ಎಕ್ಸ್ಪ್ಯಾಂಡ್ x + 6 ಇಂಟು x + 5. ಸೊ ವಿ ನೋ ದ ಐಡೆಂಟಿಟಿ ದಟ್ ಈಸ್, ಸೊ ಇದು ಯಾವ ಫಾರ್ಮಲ್ಲಿ ಇದೆ ಅಂತ ಹೇಳಿದ್ರೆ x + a ಇಂಟು x + b ವಿಚ್ ಈಸ್ ಈಕ್ವಲ್ಸ್ ಟು x² + x ಇಂಟು a + b ಇಂಟು ಪ್ಲಸ್ a ಇಂಟು b. ಸೊ ಇಲ್ಲಿ x ಜಾಗದಲ್ಲಿ x ಇದೆ, x ಇಸ್ ಈಕ್ವಲ್ಸ್ ಟು x ಇದೆ. ದೆನ್ a ಜಾಗದಲ್ಲಿ ಏನಿದೆ ನಮಗೆ 6 ಇದೆ ಆ್ಯಂಡ್ b ಜಾಗದಲ್ಲಿ 5 ಇದೆ. ಸೊ ಇವಾಗ ಬರ್ಕೊಂಡ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, x + 6 ಇಂಟು x + 5 ಇಸ್ ಈಕ್ವಲ್ಸ್ ಟು x² ಅಂದರೆ x² ಪ್ಲಸ್ x ಇಂಟು a + b ಅಂತ ಹೇಳಿದ್ರೆ 6 + 5 ಪ್ಲಸ್ a ಇಂಟು b ಅಂತ ಹೇಳಿದ್ರೆ 6 ಇಂಟು 5. ಸೊ ವಿಚ್ ಈಸ್ ಈಕ್ವಲ್ಸ್ ಟು x² ಪ್ಲಸ್ x 6 + 5 ಎಷ್ಟಾಗುತ್ತೆ 11 ಪ್ಲಸ್ 6 5s 30. ಸೊ ವಿಚ್ ಈಸ್ ಈಕ್ವಲ್ಸ್ ಟು x² ಪ್ಲಸ್ x ಇಂಟು 11 ಈಸ್ 11x ಪ್ಲಸ್ 30 ಇಸ್ ದ ಆನ್ಸರ್. ನೆಕ್ಸ್ಟ್ ಫ್ಯಾಕ್ಟರೈಸ್ p² ಪ್ಲಸ್ 6p ಪ್ಲಸ್ 8. ಸೊ ಇದು ಫ್ಯಾಕ್ಟರೈಸೇಷನ್ ಮಾಡಬೇಕು ಅಂತ ಹೇಳಿದ್ರೆ p² ಪ್ಲಸ್ 6p ಪ್ಲಸ್ 8. ಸೊ ಇಲ್ಲಿ ನೋಡಿ ಫ್ಯಾಕ್ಟರೈಸೇಷನ್ ತುಂಬ ಈಸಿ. ಇಲ್ಲಿ p² ಕೋಎಫಿಷಿಯಂಟ್ ಏನಿದೆ ಏನಿಲ್ಲ ಅಂದರೂ 1 ಇರುತ್ತೆ ಆ್ಯಂಡ್ ಕಾನ್ಸ್ಟೆಂಟ್ ಏನಿದೆ 8 ಇದೆ. ಸೊ 8 ಇಂಟು 1 ಈಸ್ 8. ಸೊ ಇವಾಗ ಇಲ್ಲಿ ಪ್ಲಸ್ ಇದೆ. ಸೊ ಇವಾಗ ಎನಿ 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರಬೇಕು ಆ್ಯಂಡ್ ಆ್ಯಡ್ ಮಾಡಿದ್ರೆ ಮಿಡಲ್ ನಂಬರ್ ಏನಿದೆ ನಮಗೆ 6 ಇದೆ, ಅದು ಬರಬೇಕು, 6 ಬರಬೇಕು. ಸೊ ಆ ರೀತಿ ಯಾವ್ದು ಬರುತ್ತೆ 4 2s 8. ಸೊ ಇಲ್ಲಿ 4 + 2 6 ಆಗುತ್ತೆ, 4 2s 8 ಆಗುತ್ತೆ. ಸೊ ಇಲ್ಲಿ ಏನು ಬರಿತೀವಿ p² ಪ್ಲಸ್ ಮಿಡಲ್ ನಂಬರ್ನ ನಾವು ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀವಿ 4 + 2 ಅಂತ ಬರ್ಕೊಳ್ತೀವಿ. ದಟ್ ಈಸ್ 4p ಪ್ಲಸ್ 2p ಅಂತ ಬರ್ಕೊಳ್ತೀವಿ ಪ್ಲಸ್ 8ನ ಆ್ಯಸ್ ಇಟ್ ಈಸ್. ಇವಾಗ ಇಲ್ಲಿ ನಮಗೆ 4 ಟರ್ಮ್ಸ್ ಆಯಿತು. 4 ಟರ್ಮ್ಸಲ್ಲೂ ಏನು ಮಾಡ್ತೀವಿ 2 ಟರ್ಮ್ಸಿಂದ ಒಂದೊಂದು ಗ್ರೂಪ್ ಮಾಡ್ತೀವಿ, p² ಪ್ಲಸ್ 4p. ಸೊ ಇವೆರಡರಲ್ಲೂ ನಮಗೆ p ಕಾಮನ್ ತೆಗಿತೀವಿ. ಸೊ ಇಲ್ಲೇನು ಉಳಿಯುತ್ತೆ p ಪ್ಲಸ್ ಇಲ್ಲಿ 4 ಉಳಿಯುತ್ತೆ ಪ್ಲಸ್ 2p ಪ್ಲಸ್ 8ಅಲ್ಲಿ 2ನ ಕಾಮನ್ ತೆಗೆದ್ರೆ ಇಲ್ಲೇನು ಉಳಿಯುತ್ತೆ p ಪ್ಲಸ್ 2 4s 8 4 ಉಳಿಯುತ್ತೆ. ಸೊ ಇವಾಗ ಇಲ್ಲಿ ಅಗೇನ್ 2 ಟರ್ಮ್ಸ್ ಆಯಿತು. ಇವೆರಡರಲ್ಲೂ ನಮಗೆ p ಪ್ಲಸ್ 4 ಕಾಮನ್ ಇದೆ. ಸೊ p ಪ್ಲಸ್ 4 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿಯುತ್ತೆ p ಇಲ್ಲಿ ಪ್ಲಸ್ 2. ಸೊ p ಪ್ಲಸ್ 4 ಇಂಟು p ಪ್ಲಸ್ 2 ಇಸ್ ದ ಆನ್ಸರ್. Construct a quadrilateral of side BC is equals to 6 cm, AB is equals to 5 cm, CD is equals to 3 cm, diagonal AC is equals to 6 cm and diagonal BD is equals to 7 cm. ಅಂದರೆ ಫಸ್ಟ್ ಇಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟು ಡಯಾಗನಲ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಬೇಕು. ಸೊ ಫಸ್ಟು ಇಲ್ಲಿ ನಾವು ರಫ್ ಸ್ಕೆಚ್ ಹಾಕೋಣ. ಸೊ ದಿಸ್ ಈಸ್ ಎ ಕ್ವಾಡ್ರಿಲ್ಯಾಟ್ರಲ್ ಅಂತೇಳಿ ನಾವು ಬರ್ಕೊಂಡ್ವಿ ಅಂತ ಹೇಳಿದ್ರೆ ಎ ಬಿ ಸಿ ಡಿ ಅಂತ ತೊಗೊಂಡ್ವಿ ಅಂತ ಹೇಳಿದ್ರೆ ಎ ಸಿ ಎಷ್ಟಿದೆ ನಮಗೆ AC 6 cm and then BD ಎಷ್ಟಿದೆ 7 cm, then BC ಎಷ್ಟಿದೆ BC 6 cm, AB 5 cm, then CD ಎಷ್ಟಿದೆ ನಮಗೆ 3 cm. ಕನ್ಸ್ಟ್ರಕ್ಷನ್ ಯಾವ ರೀತಿ ಮಾಡಬೇಕು ಅಂತೇಳಿ ಸಪ್ರೇಟ್ ವಿಡಿಯೋ ನಾನು ಕಂಪಾಸಸಲ್ಲಿ ಮಾಡಿ ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ನೀವು ಅದನ್ನು ನೋಡ್ಕೋಬೋದು. ಸೊ ನೆಕ್ಸ್ಟ್ ಚಾಯ್ಸ್ ಕ್ವಶನ್ ಏನಿದೆ, ಲೊಕೇಟ್ ಆ್ಯಂಡ್ ಜಾಯಿನ್ ದ ಪಾಯಿಂಟ್ಸ್ A of 2, 6 ಆ್ಯಂಡ್ B of 3, 5, C of 5, 3 ಆ್ಯಂಡ್ D of 6, 2 ಆನ್ ದ ಗ್ರಾಫ್ ಶೀಟ್ ಪ್ರೊವೈಡೆಡ್. ಸೊ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ A of 2, 6 ಅಂದರೆ ದಿಸ್ ಈಸ್ ಎಕ್ಸ್ ವೈ, ಇದು ಕೂಡ ಎಕ್ಸ್ ವೈ ಫಾರ್ಮಲ್ಲಿ ಇದೆ. ಸೊ ಫಸ್ಟಿಗಿರೋ ನಂಬರ್ಸ್ ಎಲ್ಲ ಎಕ್ಸ್, ಸೆಕೆಂಡ್ ಇರೋದೆಲ್ಲ ವೈ. ಸೊ ಇಲ್ಲಿ ಫಸ್ಟು ಗ್ರಾಫ್ ಶೀಟಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್ನ ಡ್ರಾ ಮಾಡ್ಕೊಬೇಕು. ಸೊ ದಿಸ್ ಈಸ್ ಅವರ್ ವೈ ಆ್ಯಕ್ಸಿಸ್ ಆ್ಯಂಡ್ ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್. ನೀವು ಬೇಕಿದ್ರೆ ಕಾರ್ನರಲ್ಲಿ ತೊಗೋಬೋದು. ಸೊ ಇವಾಗ ಇದನ್ನು ನಾವು ಇಲ್ಲೇನು ಬರಿತೀವಿ, ಇದು ವೈ ಡ್ಯಾಶ್ ಆ್ಯಂಡ್ ದಿಸ್ ಈಸ್ ಎಕ್ಸ್ ಡ್ಯಾಶ್. ಎರಡೂ ಜಾಯ್ನ್ ಆಗೋದು ನಮಗೆ 0 ಅಲ್ಲಿ. ಸೊ ಈ ಕಡೆ ಪಾಸಿಟಿವ್ ನಂಬರ್ಸ್ 1 2 3 4 5 6 7 8. ಸೊ ಬೇಕಿದ್ರೆ ಲೈನ್ಸ್ನ ಈ ರೀತಿ ಒಂದೊಂದು ಬಾಕ್ಸಿಗೂ ಲೈನ್ಸ್ನ ಹಾಕ್ಕೊಳ್ಳೋಣ. ದೆನ್ ಸಿಮಿಲರ್ಲಿ ಈ ಕಡೆನೂ ಸೇಮು, ಮೇಲ್ಗಡೆ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸು 1 2 3 4 5 6. ಸೊ ಇಲ್ಲಿ ನಮಗೆ ಓನ್ಲಿ ಪಾಸಿಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಆ್ಯಕ್ಸಿಸ್ ಅಷ್ಟೇ ತೊಗೊಂಡ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ಸ್ಕೇಲ್ ಹೇಗೆ ಬರಿತೀವಿ ಅಂತ ಹೇಳಿದ್ರೆ ಸ್ಕೇಲ್ 1 ಎಕ್ಸ್ ಆ್ಯಕ್ಸಿಸ್, ಫಸ್ಟು ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದೆನ್ ವೈ ಆ್ಯಕ್ಸಿಸ್,
ಸೊ ಇಲ್ಲಿ ಎಕ್ಸ್ ಆಕ್ಸಿಸ್ನ ಹೇಗೆ ತೊಗೊಂಡಿದ್ದೀವಿ ನಾವು ಒಂದೊಂದು ಬಾಕ್ಸಿಗೆ ತೊಗೊಂಡಿದ್ದೀವಿ ಡಿಫ್ರೆನ್ಸ್ ಎರಡೂ. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ನಾವು ಒಂದೊಂದೇ ಡಿಫ್ರೆನ್ಸ್ ತೊಗೊಂಡಿರೋದ್ರಿಂದ ಇದೇನಾಗುತ್ತೆ 1 ಯೂನಿಟ್, ಇದು ಕೂಡ 1 ಯೂನಿಟ್. ಸೊ ಇವಾಗ ಫಸ್ಟ್ ಒನ್ ಇದೆ ಎ ಆಫ್ 2,6 ಅಂದರೆ ಎಕ್ಸ್ 2 ಇದ್ದಾಗ ವೈ 6. ಸೊ ಎಕ್ಸ್ 2 ಇದ್ದಾಗ ವೈ 6 ಅಂತ ಹೇಳಿದ್ರೆ ಪಾಯಿಂಟ್ ಇಲ್ಲಿ ಬರುತ್ತೆ. ದಿಸ್ ಈಸ್ ಎ ಆಫ್ 2,6. ದೆನ್ ಬಿ ಆಫ್ 3,5. ಸೊ ಇಲ್ಲಿ ಎಕ್ಸ್ 3 ಇದ್ದಾಗ ವೈ 5. ಸೊ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಬಿ ಆಫ್ ದಟ್ ಈಸ್ ಪಾಯಿಂಟ್ ಬಿ ಆಫ್ 3,5. ನೆಕ್ಸ್ಟ್ ಸಿ ಆಫ್ 5,3. ಎಕ್ಸ್ 5 ಇದ್ದಾಗ ವೈ 3. ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ದಿಸ್ ಈಸ್ ಪಾಯಿಂಟ್ ಸಿ. ದೆನ್ ಡಿ ಆಫ್ 6,2 ಅಂದರೆ ಎಕ್ಸಲ್ಲಿ 6 ಇದ್ದಾಗ ವೈಯಲ್ಲಿ 2. ಪಾಯಿಂಟ್ ಇಲ್ಲಿ ಬರುತ್ತೆ. ದಟ್ ಈಸ್ ಡಿ. ಸೊ ಇವಾಗ ಈ ಪಾಯಿಂಟ್ಸ್ನ ಜಾಯಿನ್ ಮಾಡಿ ನಾವು ಒಂದು ಲೈನ್ನ ಡ್ರಾ ಮಾಡಿದ್ರೆ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. So this is how we plot a graph. 27th question in there, the length of a rectangle is twice its breadth. If the perimeter of rectangle is 72 meter, find the length and breadth of the rectangle. So illéniದೆ, so ಇಲ್ಲಿ ನಮಗೆ rectangle ಅಂತ ಹೇಳಿದ್ರೆ length and breadth ಬರುತ್ತೆ. ಫಸ್ಟ್ ಏನಿದೆ length of the rectangle is twice the breadth. So length of the rectangle L is twice the breadth ಅಂತ ಹೇಳಿದ್ರೆ 2 into B. ಇದು ಫಸ್ಟ್ ಕಂಡೀಷನ್, ಈಕ್ವೇಷನ್ 1 ಅಂತ ಹೇಳಿ ತಗೋಣ. ದೆನ್ ಇಫ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಈಸ್ 72. ಪೆರಿಮೀಟರ್ ಅಂತ ಹೇಳಿದ್ರೆ ಪೆರಿಮೀಟರ್ ರೆಕ್ಟ್ಯಾಂಗಲ್ ಫಾರ್ಮುಲಾ ಏನು ಬರ್ತೀವಿ 2 ಇಂಟು ಎಲ್ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ನಮಗೆ 72. ಸೊ ಇವಾಗ ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ ಪ್ಲಸ್ ಬಿನ ಹಾಗೆ ಇಟ್ಕೊಳ್ಳೋಣ. 72 ಇಲ್ಲಿ ಇಂಟು 2 ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡೆಡ್ ಬೈ 2 ಆಗುತ್ತೆ. ನೆಕ್ಸ್ಟ್ ಎಲ್ ಅಂತ ಹೇಳಿದ್ರೆ ಇಲ್ಲಿ ಫ್ರಮ್ ಈಕ್ವೇಷನ್ 1 ಏನಿದೆ 2b ಇದೆ. ಸೊ ಎಲ್ ಜಾಗದಲ್ಲಿ 2bನ ರಿಪ್ಲೇಸ್ ಮಾಡೋಣ. 2b ಪ್ಲಸ್ b ಇಸ್ ಈಕ್ವಲ್ಸ್ ಟು 72 ಬೈ 2 ಅಂತ ಹೇಳಿದ್ರೆ 2 3 ಝ 6, 1 ಉಳಿಯುತ್ತೆ 12 ಆಗುತ್ತೆ. 2 6 ಝ 12, 36. ಸೊ ಇಲ್ಲಿ ರೀಸನ್ ಬರೆಯೋಣ ಬಿಕಾಸ್ ಎಲ್ ಇಸ್ ಈಕ್ವಲ್ಸ್ ಟು 2b. ಸೊ ಇವಾಗ 2b ಪ್ಲಸ್ ಬಿ ಇಲ್ಲಿ 1b ಇರುತ್ತೆ. 2b ಪ್ಲಸ್ 1b ಅಂತ ಹೇಳಿದ್ರೆ 3b ಇಸ್ ಈಕ್ವಲ್ಸ್ ಟು 36. ಸೊ ನಮಗೆ ಬಿ ಎಷ್ಟೇ ಬೇಕು ಅವಾಗ ಏನಾಗುತ್ತೆ 36 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ದಟ್ ಈಸ್ 3 1 ಝ 3, 3 2 ಝ 6. ಸೊ ಬಿ ಇಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್. ಬ್ರೆಡ್ತ್ ಎಷ್ಟು ಬಂತು ನಮಗೆ 12 ಸೆಂಟಿಮೀಟರ್ ಬಂತು. ಸೊ ಇವಾಗ ಲೆಂತ್ ಫೈಂಡ್ ಔಟ್ ಮಾಡಬೇಕು. ಈಕ್ವೇಷನ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗ ಏನಾಗುತ್ತೆ ಈಕ್ವೇಷನ್ 1 ಇಸ್ ಈಕ್ವಲ್ಸ್ ಟು ಎಲ್ ಇಂಟು 2b. ಸೊ ವಿಚ್ ಇಸ್ ಈಕ್ವಲ್ಸ್ ಟು 2 ಇಂಟು ಬ್ರೆಡ್ತ್ ಅಂದರೆ ಎಷ್ಟು 12. ಸೊ 2 into 12 is 24 centimeter. Length is 24 centimeter. ಸೊ ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ಬಿಕಾಸ್ ಇವಾಗ ನಿಮಗೆ ಓದ್ಕೊಳ್ಳಿಕ್ಕೆ ಅಷ್ಟು ಟೈಮ್ ಇರೋದಿಲ್ಲ. ಅದಕ್ಕೆ ನೀವು ವಿಡಿಯೋ ನೋಡ್ತಾನೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಸೊ ಇಲ್ಲಿ ಜಸ್ಟ್ ರೆಫರೆನ್ಸಿಗೆ ಅಂತೇಳಿ ಒಂದಿಷ್ಟು ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಿಕೊಂಡು ಬಾಕಿ ಟೈಮಲ್ಲಿ ನೀವು ನಿಮ್ಮ ನೋಟ್ಸ್ಗಳೇನಿರುತ್ತೆ ಟೆಕ್ಸ್ಟ್ ಬುಕ್ ಏನಿರುತ್ತೆ ಅದನ್ನು ರೆಫರ್ ಮಾಡಿ ಓದ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಫಾಸ್ಟಾಗಿ ಮಾಡ್ತಿದ್ದೀನಿ. ಇಲ್ಲಿ ಜಸ್ಟ್ ನೀವು ಕ್ವಶನ್ಸ್ನ ರೆಫರೆನ್ಸ್ ಆಗಿ ತೊಗೊಳ್ರಿ, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಚಾಯ್ಸ್ ಕ್ವಶನ್ ಇದೆ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ಎ ಹಾಸ್ಟೆಲ್ ಸ್ಪೀಕಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಈಸ್ ಗಿವನ್ ಬಿಲೋ, ಡಿಸ್ಪ್ಲೇ ದ ಡಾಟಾ ಇನ್ ಪೈ ಚಾರ್ಟ್. ಸೊ ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ನಂಬರ್ ಆಫ್ ಸ್ಟೂಡೆಂಟ್ ಕನ್ನಡ 24, ಇಂಗ್ಲೀಷ್ 10, ಹಿಂದಿ 18, ಉರ್ದು 14, ಮರಾಠಿ 6, ಟೋಟಲ್ 72. ಸೊ ಇಲ್ಲೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಾವಿಲ್ಲಿ 2 ಕಾಲಮ್ಸ್ ಬರುತ್ತೆ. ಒಂದು ಫ್ರ್ಯಾಕ್ಷನ್ ಕಾಲಮು ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಸೆಂಟ್ರಲ್ ಆ್ಯಂಗಲ್. ಸೊ ಈ ರೀತಿ ಕಾಲಮ್ಸ್ ಹಾಕ್ಕೊಂಡ್ಮೇಲೆ ಓಕೆ. ಸೊ ಇವಾಗ ಫ್ರ್ಯಾಕ್ಷನ್ ಹೇಗೆ ಬರಿತೀವಿ, ಇವಾಗ ಇಲ್ಲಿ ಫಸ್ಟ್ ಫ್ರ್ಯಾಕ್ಷನ್ ಏನಾಗುತ್ತೆ ಬೇಕಿದ್ರೆ ನಾನು ಇಲ್ಲಿ ಕೆಳಗಡೆ ಬರಿತೀನಿ ಫ್ರ್ಯಾಕ್ಷನ್ ಸೆಂಟ್ರಲ್ ಆ್ಯಂಗಲ್. ಇದು ನೀವು 4 ಟೇಬಲ್ಲು ಇದರಲ್ಲಿ ಬರಬೇಕು ಒಂದೇ ರೋ ಅಲ್ಲಿ. ಸೊ ಇವಾಗ ಇಲ್ಲಿ ಫ್ರ್ಯಾಕ್ಷನ್ ಫಸ್ಟ್ ಒನ್ ಈ ಫ್ರ್ಯಾಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಕನ್ನಡ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟಿದೆ 24, ದೆನ್ ಟೋಟಲ್ ಎಷ್ಟಿದೆ 72. ಸೊ ಇಲ್ಲಿ ಫ್ರ್ಯಾಕ್ಷನ್ ಏನಂತಂದರೆ 24/72. ಸಿಮಿಲರ್ಲಿ ಇಂಗ್ಲೀಷ್ ಎಷ್ಟಾಗುತ್ತೆ 10/72, ದೆನ್ ಹಿಂದಿ ಎಷ್ಟಾಗುತ್ತೆ 18/72, ಆ್ಯಂಡ್ ದೆನ್ ಉರ್ದು ಎಷ್ಟಾಗುತ್ತೆ ನಮಗೆ 14/72, ದೆನ್ ಮರಾಠಿ 6/72. ಸೊ ಈ ರೀತಿ ಫ್ರ್ಯಾಕ್ಷನ್ಸ್ನ ಫಸ್ಟು ಬರ್ಕೊತೀವಿ. ಸೊ ಇದಾದಮೇಲೆ ಸೆಂಟ್ರಲ್ ಆ್ಯಂಗಲ್ ಫೈಂಡ್ ಔಟ್ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ಸ್ ವೆರಿ ಈಸಿ. ಸೊ ಸೆಂಟ್ರಲ್ ಆ್ಯಂಗಲ್ಲು ಅಂತ ಹೇಳಿದ್ರೆ ಕಂಪ್ಲೀಟ್ ಆ್ಯಂಗಲ್ ಎಷ್ಟಿರುತ್ತೆ ನಮಗೆ 360 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಏನು ಫ್ರ್ಯಾಕ್ಷನ್ ಇದೆ 24 ಡಿವೈಡೆಡ್ ಬೈ 72ನ ನಾವು ಇಂಟು
360 ಮಾಡ್ತೀವಿ. ಸೊ ವಿಚ್ ಈಸ್ ಈಕ್ವಲ್ಸ್ ಟು 72 5s 360 ಬರುತ್ತೆ. ಸೊ 5 ಇಂಟು 24 ಅಂತ ಹೇಳಿದ್ರೆ 24 ಇಂಟು 5 ಅಂತ ಹೇಳಿದ್ರೆ ಸೊ 5 4s 20 0 2 ಕ್ಯಾರಿ 5 2s 10 10 ಪ್ಲಸ್ 2 12 120 ಡಿಗ್ರಿ. ಸಿಮಿಲರ್ಲಿ 10 ಡಿವೈಡೆಡ್ ಬೈ 72 ಇಂಟು 360 ಅಂತ ಹೇಳಿದ್ರೆ ಸೊ ಇಲ್ಲೂ ಕೂಡ ಸೇಮ್ 72 5s 360 10 5s 50 ಡಿಗ್ರಿ. ದೆನ್ 18 ಡಿವೈಡೆಡ್ ಬೈ 72 is equal into 360. ಸೊ ಇಲ್ಲೂ ಕೂಡ ಸೇಮ್ 72 1s 72 5s 18 5s 90 ಡಿಗ್ರಿ. ನೆಕ್ಸ್ಟ್ 14 ಡಿವೈಡೆಡ್ ಬೈ 72 ಇಂಟು 360. ಸೊ 72 1s 72 5s 14 5s 70 ಡಿಗ್ರಿ. ದೆನ್ 6 ಡಿವೈಡೆಡ್ ಬೈ 72 ಇಂಟು 360. ಸೊ ವಿಚ್ ಈಸ್ ಈಕ್ವಲ್ಸ್ ಟು 72 1s 72 5s 6 5s 30 ಡಿಗ್ರಿ. ಸೊ ಈ ರೀತಿ ನಾವು ಫಸ್ಟು ಸೆಂಟ್ರಲ್ ಆ್ಯಂಗಲ್ಸ್ನ ಫೈಂಡ್ ಔಟ್ ಮಾಡ್ಕೊತೀವಿ. ಸೊ ಇದಿಷ್ಟು ಫೈಂಡ್ ಔಟ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ಸರ್ಕಲ್ನ ಡ್ರಾ ಮಾಡ್ಕೊಬೇಕಾಗುತ್ತೆ ಆಫ್ ಯುವರ್ ಓನ್ ರೇಡಿಯಸ್. ಸೊ ರೇಡಿಯಸ್ಸು ಎಷ್ಟಾದರೂ ಇರಲಿ ಈ ರೀತಿ ಒಂದು ಸರ್ಕಲ್ನ ಡ್ರಾ ಮಾಡ್ಕೋಬೇಕು. ಒಂದೇ ನಿಮಿಷ. ಸೊ ಈ ರೀತಿ ಒಂದು ಸರ್ಕಲ್ನ ಡ್ರಾ ಮಾಡಿಬಿಟ್ಟು ನಮ್ಮದೇನು ಕಂಪಾಸಲ್ಲಿ ಪಾಯಿಂಟ್ ಇರುತ್ತಲ್ಲ ಅದನ್ನು ನೀವು ಸೆಂಟರಾಗಿ ಈ ರೀತಿ ಮಾರ್ಕ್ ಮಾಡ್ಕೊಳ್ರಿ. ಸೊ ಇದಾದಮೇಲೆ ಈ ರೀತಿ ಒಂದು ರೇಡಿಯಸ್ನ ಡ್ರಾ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಈ ರೇಡಿಯಸ್ನ ಬೇಸಾಗಿ ಇಟ್ಕೊಂಡು ಫಸ್ಟ್ ಆ್ಯಂಗಲ್ ಎಷ್ಟಿದೆ ನಮಗೆ 120 ಡಿಗ್ರಿ. ಸೊ ಇಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದರೆ ಪ್ರೊಟ್ರಾಕ್ಟರ್ ತೊಗೊಂಡು ಸೊ ಪ್ರೊಟ್ರಾಕ್ಟರ್ ಯೂಸ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಪ್ರೊಟ್ರಾಕ್ಟರ್ ತೊಗೊಂಡು ಈ ರೀತಿ ನೀವೇನು ಮಾಡಬೇಕು ಅಂತ ಹೇಳಿದರೆ ಇದನ್ನು ಬೇಸಾಗಿ ಇಟ್ಕೊಂಡು 120 ಡಿಗ್ರಿ ನೋಡ್ಕೊಬೇಕು. ಸೊ 90 ಅಂದರೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರುತ್ತೆ. 120 ಅಂತ ಹೇಳಿದರೆ ಸೊ ನಮಗೆ ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಬರ್ಬೋದು. ಸೊ ನಾನು ಜಸ್ಟು ಅಂದಾಜು ಮೇಲೆ ಹಾಕ್ತಿದ್ದೀನಿ, ನೀವು ಪ್ರೊಟ್ರಾಕ್ಟರ್ ಯೂಸ್ ಮಾಡಿಬಿಟ್ಟೆ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಒನ್ ಎಷ್ಟು ಬಂತು 120 ಡಿಗ್ರಿ. ಇದು ನಮಗೇನು ಕನ್ನಡ ಸ್ಪೀಕಿಂಗ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಎಷ್ಟಿದೆ ನಮಗೆ 50 ಡಿಗ್ರಿ. ಸೊ 50 ಡಿಗ್ರಿಗೆ ಏನು ಮಾಡಬೇಕು ಆವಾಗ ಇದನ್ನು ಬೇಸಾಗಿ ತೊಗೋಬೇಕು ಆಯಿತಾ. ಸೆಕೆಂಡ್ ಒನ್ ಏನು ಹಾಕಿದ್ದೀವಿ ಲೈನು ಇದನ್ನು ಬೇಸಾಗಿ ತೊಗೊಂಡು 50 ಡಿಗ್ರಿನ ನೀವು ಮಾರ್ಕ್ ಮಾಡಿಕೊಂಡು ಅದನ್ನು 50 ಡಿಗ್ರಿನ ಡ್ರಾ ಮಾಡ್ಕೊತೀರಾ. ಸೊ ಇದೇನು ಇದು ಇಂಗ್ಲೀಷ್ ಸ್ಪೀಕಿಂಗ್ ಸ್ಟೂಡೆಂಟ್ಸ್. ಸೆಕೆಂಡ್ ಒನ್ನು ಇಂಗ್ಲೀಷ್ ಸ್ಪೀಕಿಂಗ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಹಿಂದಿ ಎಷ್ಟು 90 ಡಿಗ್ರಿ. ಸೊ 90 ಅಂತ ಹೇಳಿದರೆ ಸೊ ಇಲ್ಲಿ ಅವಾಗ ಏನು ಮಾಡ್ತೀವಿ ನೆಕ್ಸ್ಟ್ ಇದನ್ನು ಬೇಸಾಗಿ ಇಟ್ಕೊಂಡು ನಾವು 90 ಡಿಗ್ರಿನ ಈ ರೀತಿ ಡ್ರಾ ಮಾಡ್ಕೊತೀರಾ. ಸೊ ದಿಸ್ ಈಸ್ ಏನು ಹಿಂದಿ ಸ್ಪೀಕಿಂಗ್ ಸ್ಟೂಡೆಂಟ್ಸ್. ಇದು ಹಿಂದಿ. ನೆಕ್ಸ್ಟ್ ಉರ್ದು ಆ್ಯಂಡ್ ಮರಾಠಿ ಎಷ್ಟಿದೆ ಉರ್ದು 90 ಆ್ಯಂಡ್ ಮರಾಠಿ ಉರ್ದು 70 ಮರಾಠಿ 30 ಡಿಗ್ರಿ. ಸೊ ಇಲ್ಲಿ ನೀವು ಪ್ರೊಟ್ರಾಕ್ಟರ್ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಾನು ಪ್ರೊಟ್ರಾಕ್ಟರ್ ಯೂಸ್ ಮಾಡದಿರೋದ್ರಿಂದ ಸ್ವಲ್ಪ ಮಿಸ್ ಆಗಿದೆ. ನೀವು ಕರೆಕ್ಟಾಗಿ ಇದು 1 by 1 ಪ್ರೊಟ್ರಾಕ್ಟರ್ ಯೂಸ್ ಮಾಡ್ತಾ ಆ್ಯಂಗಲ್ಸ್ನ ಮಾರ್ಕ್ ಮಾಡ್ಕೊಳ್ತಾ ಹೋಗಿದ್ರೆ ಪೈ ಚಾರ್ಟ್ ಬರುತ್ತೆ. ನೆಕ್ಸ್ಟ್ 28th one, a cuboid of length, breadth and height is 10 cm, 14 cm and 7 cm respectively. Then find the lateral surface area and total surface area of the cuboid. So ಇದು ತುಂಬ ಈಸಿ. ಲೆಂತ್ they have given 10 cm, breadth 14 cm, then height 7 cm. We have to find lateral surface area LSA and TSA. ಸೊ ಇವಾಗ ಫಸ್ಟು ಫಾರ್ಮುಲಾ ಬರ್ಕೊಳ್ಳೋಣ. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಫಾರ್ಮುಲಾ ಏನಂತ ಹೇಳಿದ್ರೆ 2 × H × L + B. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 × H ಅಂದರೆ 7 × L ಅಂತ ಹೇಳಿದ್ರೆ 10 + B ಅಂತ ಹೇಳಿದ್ರೆ 14. ಸೊ ಇವಾಗ ಫಸ್ಟು ಬ್ರ್ಯಾಕೆಟ್ ಆಚೆ ಇರೋದು ಮಲ್ಟಿಪ್ಲೈ ಮಾಡಿದ್ರೆ 2 7s 14, ದೆನ್ 10 + 14 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 24. ಸೊ ಈ 24 × 14 ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ 14 4s 56, 6 5 ಕ್ಯಾರಿ 14 2s 28, 28 + 5 ಅಂತ ಹೇಳಿದ್ರೆ ಎಷ್ಟಾಗುತ್ತೆ ನಮಗೆ 336 ಸೆಂಟಿಮೀಟರ್ ಸ್ಕ್ವೇರ್. ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಎಷ್ಟು ಬಂತು 336 ಸೆಂಟಿಮೀಟರ್ ಸ್ಕ್ವೇರ್. ನಾವು ಹ್ಯಾವ್ ಟು ಫೈಂಡ್ ಟೋಟಲ್ ಸರ್ಫೇಸ್ ಏರಿಯಾ. TSA is equals to 2 × LB + BH + HL. ಸೊ ಇವಾಗ ಫಾರ್ಮುಲಾ ಬರ್ಕೊಂಡಾಯ್ತು. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 × L ಅಂದರೆ ಎಷ್ಟಿದೆ L ಈಸ್ 10 × B ಅಂತ ಹೇಳಿದ್ರೆ ಎಷ್ಟಿದೆ ನಮಗೆ 14 ಪ್ಲಸ್ ಅಗೇನ್ B ಅಂತ ಹೇಳಿದ್ರೆ 14 × H ಹೈಟ್ ಎಷ್ಟಿದೆ 7 ಪ್ಲಸ್ H ಅಂದರೆ 7 × L ಈಸ್ 10. ಸೊ ಇವಾಗ ಫಸ್ಟು ಮಲ್ಟಿಪ್ಲೈ ಮಾಡ್ಕೊಂಡು ಅವಾಗ ಏನಾಗುತ್ತೆ 2 ×
10 into 14 is 140 plus 14 sevens are 78 plus 10 sevens are 70. ಸೊ ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 140 78 70. ಸೊ 8 7 7 14 14 plus 4 ಅಂದರೆ 18 1 ಕ್ಯಾರಿ 288. ಸೊ 2 into 288. ಸೊ ಇದನ್ನು ಅಗೇನ್ ಇಂಟು 2 ಮಾಡಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ 2 8 16 6 1 ಕ್ಯಾರಿ 2 8 16 plus 1 17 1 ಕ್ಯಾರಿ 2 2 4 plus 1 5. ಸೊ ಆನ್ಸರ್ ಎಷ್ಟು 576 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಏನಿದೆ ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ ಅ ಸಮ್ ಆಫ್ ರುಪೀಸ್ 60,000 ಫಾರ್ 3 years at 6% per annum ಕಾಂಪೌಂಡೆಡ್ ಆ್ಯನ್ಯುವಲಿ. ಸೊ ಫಸ್ಟ್ ಇಲ್ಲಿ ಗಿವನ್ ಬರ್ಕೊಳ್ಳೋಣ. ಸೊ ಇಲ್ಲಿ ಗಿವನ್ ಏನಿದೆ ಫಸ್ಟ್ ನಮಗೆ ಪ್ರಿನ್ಸಿಪಲ್ ಅಮೌಂಟ್ ದಟ್ ಈಸ್ ಪಿ ಇಸ್ ಈಕ್ವಲ್ಸ್ ಟು 60,000 ಸಮ್ ಆಫ್ ಅಮೌಂಟ್ ಅಂತ ಹೇಳಿದರೆ ಪ್ರಿನ್ಸಿಪಲ್ ಅಮೌಂಟ್ 60,000 ಆ್ಯಂಡ್ ದೆನ್ 3 years ಟೈಮ್ ಎಷ್ಟಿದೆ ನಮಗೆ 3 years. ಸೊ ಅದನ್ನು ಹೇಗೆ ಬರ್ಕೊಳ್ತೀವಿ ನಾವು ಅಂತ ಹೇಳಿದ್ರೆ ಸೊ ಇಲ್ಲಿ ಎನ್ ಇಸ್ ಈಕ್ವಲ್ಸ್ ಟು 3 years ಆ್ಯಂಡ್ ದೆನ್ ಇಂಟ್ರೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ನಮಗೆ 6%. ಸೊ ಇಲ್ಲಿ ಫಸ್ಟು ನಾವೇನು ಮಾಡಬೇಕು ಕಾಂಪೌಂಡ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಸೊ ವಿ ನೋ ದಟ್ ಪ್ರಿನ್ಸಿಪಲ್ ಪ್ಲಸ್ ಅಮೌಂಟ್ is the formula to find a compound interest. First amount na find out ಮಾಡ್ಕೊಳ್ಳೋಣ. ಸೊ ಅಮೌಂಟ್ ಫಾರ್ಮುಲಾ ಏನು a is equals to principal p into 1 plus r divided by 100 whole to the power of n. So this is the formula to find amount. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. p ಅಂದರೆ ಎಷ್ಟಿದೆ 60,000 ಇಂಟು 1 ಪ್ಲಸ್ r ಅಂದರೆ ಎಷ್ಟಿದೆ 6 ಡಿವೈಡೆಡ್ ಬೈ 100 ನೆಕ್ಸ್ಟ್ ಹೋಲ್ ಟು ದಿ ಪವರ್ ಆಫ್ 3. ಸೊ ಇಲ್ಲಿ ಫಸ್ಟು ಬ್ರ್ಯಾಕೆಟಲ್ಲಿರೋ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ವಿಚ್ ಈಸ್ ಈಕ್ವಲ್ಸ್ ಟು 60,000 1 ಪ್ಲಸ್ 6/100 ಕ್ಯಾನ್ ಬಿ ರಿಟನ್ ಎಸ್ 0.06 ಬಿಕಾಸ್ ಇಲ್ಲಿ 2 zeros ಇದೆ. ಸೊ ಅದಕ್ಕೆ 0.06 ಹೋಲ್ ಕ್ಯೂಬ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು 60,000 ಇಂಟು 1 ಪ್ಲಸ್ 0.06 ಎಷ್ಟಾಗುತ್ತೆ 1.06 ಹೋಲ್ ಕ್ಯೂಬ್. 1 ಪ್ಲಸ್ 0 ಅಂದರೆ 1.06 ಹಾಗೆ ಬರೀತೀವಿ. ಇವಾಗ 1.06ನ ಕ್ಯೂಬ್ ಫೈಂಡ್ ಔಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ 1.06 ಇಂಟು 1.06 ಇಂಟು 1.06. ಸೊ ಫಸ್ಟ್ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಸೊ 6 6 36 6 3 ಕ್ಯಾರಿ ಅಗೇನ್ 6 0 0 0 ಪ್ಲಸ್ 3 3 6 1 6. ಇವಾಗ 0 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಸೇಮ್ 0 0 0 ಅಗೇನ್ ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ 1 6 6 1 0 0 0 1 1 1. ಸೊ ಇದೆಷ್ಟಾಗುತ್ತೆ 6 3 6 ಪ್ಲಸ್ 6 12 1 1 ಆಗುತ್ತೆ. ಸೊ ಇದು 1. ಸೊ ಇಲ್ಲಿ ಅಗೇನ್ ಇಂಟು 1.06 ಮತ್ತೆ ಮಲ್ಟಿಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಸೊ ಅಗೇನ್ 6 6 36 6 36 6 3 ಕ್ಯಾರಿ 6 3 18 18 ಪ್ಲಸ್ 3 21 1 2 ಕ್ಯಾರಿ 6 2 12 12 ಪ್ಲಸ್ 2 14 4 1 ಕ್ಯಾರಿ 6 1 6 ಪ್ಲಸ್ 1 7 ಅಗೇನ್ 6 1 6 ಪ್ಲಸ್ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 6 6 0 3 0 0 2 0 0 1 0 0 1 0 ಅಗೇನ್ ಪ್ಲಸ್ ಪ್ಲಸ್ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಇರುತ್ತೆ 6 3 2 1 1. ನಾವು ಆ್ಯಡ್ ಇಟ್ 6 1 4 ಪ್ಲಸ್ 6 10 0 1 ಕ್ಯಾರಿ 7 ಪ್ಲಸ್ 3 10 ಆಗುತ್ತೆ 10 ಪ್ಲಸ್ 1 11 1 ಕ್ಯಾರಿ 6 ಪ್ಲಸ್ 2 8 8 ಪ್ಲಸ್ 1 9 1 1. ಸೊ ಇವಾಗ ಇಲ್ಲಿ ನೋಡಿ ಸೊ ಟೋಟಲ್ ಸೊ ಇಲ್ಲಿ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇಲ್ಲಿ ಪಾಯಿಂಟ್ ಆದಮೇಲೆ 2 ಇಲ್ಲಿ ಪಾಯಿಂಟ್ ಆದಮೇಲೆ 2 ಅಂದರೆ ಟೋಟಲ್ ನಮಗೆ ಎಷ್ಟು 6 ಡಿಜಿಟ್. ಸೊ ಪಾಯಿಂಟ್ ಆದಮೇಲೆ 6 ಡಿಜಿಟ್ 1 2 3 4 5 6. ಸೊ ಇಲ್ಲಿ 1 2 3 4 5 6. ಸೊ ಈ ಕಡೆಯಿಂದ ಕೌಂಟ್ ಮಾಡಿಕೊಂಡು 6 ಡಿಜಿಟ್ ಆದಮೇಲೆ ನಾವು ಪಾಯಿಂಟ್ನ ಇಟ್ಕೊಳ್ತೀವಿ ದಟ್ ಈಸ್ ವಿಚ್ ಈಸ್ ಈಕ್ವಲ್ಸ್ ಟು 60,000 ಇಂಟು ಎಷ್ಟಾಗುತ್ತಿದು 1.1910. ಸೊ ಇದೇನು 1.190 ಇದೆ 1.1910 ಇದೆ. ಸೊ ಇಲ್ಲಿ ನಮಗೆ 5ಗಿಂತ ಜಾಸ್ತಿ ಇದ್ದರೆ ಇದನ್ನು ನಾವು ರೌಂಡ್ ಆಫ್ ಮಾಡ್ಕೊತೀವಿ. ಸೊ ಇದೇನಾಗುತ್ತೆ 1.19 ನಾವು ಹೇಗೆ ಬರ್ಕೊತೀವಿ 1.2 ಅಂತ ಹೇಳಿ ಬರ್ಕೊತೀವಿ. ಸೊ ಅಂದರೆ ಇಲ್ಲಿ 9ಇಂದ 1ಅನ್ನು ಇಲ್ಲಿ ಆ್ಯಡ್ ಮಾಡ್ಕೊತೀವಿ ಆಗ 2 ಆಗುತ್ತೆ. ಸೊ ಈ ಕಡೆದೆಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಇದಿಷ್ಟು ಟರ್ಮ್ಸ್ ನಾವು ಹೇಗೆ ಬರ್ಕೊಳ್ಳೋಣ 1.2 ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 1.2 ಅಂತ ಹೇಳಿ ಬರ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ ಇವಾಗ 60,000 ಇಂಟು 1.2 ಅಂದರೆ
ಇವಾಗ ಪಾಯಿಂಟ್ ಇಲ್ಲ ಅಂತೇಳಿ ಮಲ್ಟಿಪ್ಲೈ ಮಾಡೋಣ. 12 6 72. ಸೊ ಇಲ್ಲಿ ಎಷ್ಟು ಜೀರೋಸ್ ಇದೆ, ಟೋಟಲ್ 4 ಜೀರೋಸ್ ಇದೆ. 1 2 3 4. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಒನ್ ಡಿಜಿಟ್ ಇದೆ. ಸೊ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಹಾಕೋಣ. ಸೊ ಇದು ಎಷ್ಟಾಗುತ್ತೆ, ಇವಾಗ ಪಾಯಿಂಟಿಂದ ಈ ಕಡೆ ಈ ಟರ್ಮ್ಸ್ ಬಿಟ್ವಿ ಅಂತ ಹೇಳಿದ್ರೆ 72000, ದಟ್ ಈಸ್ 72,000. ಸೊ ಅಮೌಂಟ್ ಎಷ್ಟಾಗುತ್ತೆ ನಮಗೆ, 72,000 ಆಗುತ್ತೆ. ಸೊ ಇವಾಗ ಕಾಂಪೌಂಡ್ ಇಂಟ್ರೆಸ್ಟ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ಇಲ್ಲಾಗಲೇ ನಾನೇನು ಫಾರ್ಮುಲಾ ಬರೆದಿದೆ, ಸೊ ಇದು ರಾಂಗು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಏನು, ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ಆಗಲೇ ನಾನು ಅಮೌಂಟ್ ಪ್ಲಸ್ ಪ್ರಿನ್ಸಿಪಲ್ ಅಂತ ಹೇಳಿದೆ, ಸೊ ವಿಚ್ ಈಸ್ ರಾಂಗು. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್. ಸೊ ವಿಚ್ ಈಸ್ ಈಕ್ವಲ್ಸ್ ಟು ಅಮೌಂಟ್ ಎಷ್ಟು ಬಂದಿದೆ ನಮಗೆ, 72,000 ಮೈನಸ್ ಪ್ರಿನ್ಸಿಪಲ್ ಅಮೌಂಟು 60,000. 72 ಮೈನಸ್ 60 ಅಂತ ಹೇಳಿದ್ರೆ 12,000 ಇಸ್ ದ ಆನ್ಸರ್. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಇಸ್ 12,000. ಸೊ ಇದಿಷ್ಟು ನಮಗೆ ಮಾಡಲ್ ಪೇಪರ್ 1 ಕ್ವಶನ್ ಆಯಿತು. ನೆಕ್ಸ್ಟ್ ಮಾಡಲ್ ಕ್ವಶನ್ ಪೇಪರ್ 2 ಕ್ವಶನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇರುತ್ತೆ. ಸೊ ಅದನ್ನು ಕೂಡ ನೀವು ನೋಡಿ ನಿಮ್ಮ ಎಕ್ಸಾಮಿನೇಷನಿಗೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.